ಅವ್ರು ಯಾರು? ಮಹರ್ಷಿ ಭಗೀರಥ ಶಿವನ ಹೆಡೆಯಿಂದ ಭೂಮಿಗೆ ತಂದ ಗಂಗೆಯನ್ನು ತಂದಂಥ ಅತ್ಯಂತ ಕಠಿಣ ತಪಸ್ಸು ಮಾಡಿದ. ಮೊನ್ನೆ ಹೋದ ಸಲ ಬಂದಾಗ ನಾವು ಇಲ್ಲಿ ಭಗೀರಥ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ವಿ ಹಿಂದಿನ ಊರಾಗ. ಯಾವ್ರಿ? ಹಾಂ, ಇವ್ರನ್ನ ಎಲ್ಲರೂ ನಾವು ಪೂಜೆ ಮಾಡ್ತೀವಿ. ಅವ್ರಿಗೇನು ಜಾತಿ ಐತನು? ಜಾತಿದಿಂದ ಯಾರೂ ಇಲ್ಲ, ನಾವು ಜಾತಿ ಮಾಡ್ಕೊಂಡಿದ್ದೀವಿ. ಆದರೆ ಈ ಎಲ್ಲ ಜಾತಿಗಳು ಇವತ್ತು ಕೂಡಬೇಕಾದಂಥ ಕಾಲ ಬಂದದ. ಮೊದಲೇ ಸನಾತನ ಧರ್ಮ ಉಳಿದ್ರೆ ಸಮಸ್ತ ಎಲ್ಲ ರಾಷ್ಟ್ರ ಪುರುಷರು ಉಳಿಲಿಕ್ಕೆ ಸಾಧ್ಯ, ಅವ್ರ ಮೂರ್ತಿ ಉಳಿತಾವೆ. ನಾವೇನಾರೇ ಜಾತಿದಿಂದ ಒಡೆದು ಹೋಗಿಬಿಟ್ರೆ, ಸನಾತನ ಹಿಂದೂ ಧರ್ಮ ಒಡೆದು ಹೋಗಿಬಿಟ್ರೆ, ನಮ್ಮ ದೇಶದ ಧರ್ಮ ಒಮ್ಮೆ ನಾಶ ಆಯ್ತಂದರೆ ನಮ್ಮ ಸಂವಿಧಾನ ಉಳಿದಿಲ್ಲ, ನಮ್ಮ ದೇಶ ಉಳಿದಿಲ್ಲ. ನೀವೆಲ್ಲ ಜಾಗೃತರಾಗಬೇಕಿನ್ನು, ಬಿಡಬೇಕಿನ್ನು ಜಾತಿ ವ್ಯವಸ್ಥೆ ನಮ್ಮನ್ನು ಇವತ್ತು ನೋಡ್ರಿ ಎಷ್ಟು ದೊಡ್ಡ ಪ್ರಕರಣಗಳು ಈ ದೇಶನಾಗ ಹೇಳಕತ್ತವ. ಲವ್ ಜಿಹಾದು ಕಾಶ್ಮೀರದಲ್ಲಿ ಆದಂಥ ಘಟನೆ, ಇವತ್ತು ಕೇರಳದಲ್ಲಿ ಏನು ನಡೆದಿದೆ, ಪಶ್ಚಿಮ ಬಂಗಾಳದಲ್ಲಿ ಏನು ನಡೆದಿದೆ ನೋಡಿರಿ. ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಮತದಾರರು ಎಲ್ಲಿಯವರು ಬಾಂಗ್ಲಾದೇಶದಿಂದ ಬಂದು. ರೋಹಿಂಗ್ಯಾತ್ ಒಂದು ಜಾತಿ ಐತದು, ಇಷ್ಟು ಕೆಟ್ಟ ಜಾತಿ ಐತಿ ಜಗತ್ತಿನಾಗ. ಅತಿ ಕ್ರೂರ ಜಾತಿ ಅಂದ್ರೆ ರೋಹಿಂಗ್ಯಾತ್ ಹೇಳ್ತಾರೆ. ಅವ್ರನ್ನೆಲ್ಲ ನಮ್ಮ ದೇಶನಾಗ ಇವತ್ತು ಬೆಂಗಳೂರಿನಾಗ ಇವತ್ತು ಎಷ್ಟೋ ಜನ ಈ ದೇಶದ ಪಾಸ್ಪೋರ್ಟ್ ಇಲ್ಲ, ಈ ದೇಶದಲ್ಲಿ ನುಸುಳಿ ಬಂದು ಇವತ್ತು ಹಂಗೇ ನಾವು ಬಿಟ್ಕೊಂಡು ಹೋದರೆ, ಹಿಂಗೇ ನಾವು ಸಮಾಜದಲ್ಲಿ ನಾವು ಒಕ್ಕಟ್ಟನ್ನು ಆಗದೇ ಇದ್ದರೆ ಬಹುಶಃ ಕರ್ನಾಟಕನೂ ಕಾಶ್ಮೀರ ಆಗೋದ್ರಲ್ಲೇ ಏನು ದೊಡ್ಡ ಸಮಯ ಇಲ್ಲ. ನಾವು ಜಾಗೃತಿ ಆಗಬೇಕಾಗಿತ್ತು. ಇವತ್ತು ಜಾಗೃತಿ ಆಗಿತ್ತು ಅಂತೇಳೇ ಇವತ್ತು ನೋಡಿ ನಾವು ಬರುವಂಥ ಕಾರ್ಯಕ್ರಮದಲ್ಲಿ ಇಲ್ಲಿ 4-5 ಸಾವಿರ ಜನ ಸೇರ್ಯಾರ. ಖರೆ ಅಂದರೆ ಮುಂಜಾನೆ ಬರಬೇಕಾಗಿತ್ತು. ಅದು ಮುಂಜಾನೆ ನಮ್ಮ ಬಿಜಾಪುರದಲ್ಲಿ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಇದ್ದು ಪಾಪ ಈ ಭಾಗದ ಶಾಸಕರು ಬಂದು ಹೋದರು. ಆದರೆ ನಮಗೆ ಆ ಟೈಮಿಗೆ ಬರಲಿಕ್ಕಾಗಲಿಲ್ಲ. ಯಾಕಂದರೆ ನಾವೆಲ್ಲರೂ ಇವತ್ತು ಜನ ಜಾಗೃತಿ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರು ಅವ್ರಿಗೆ ಗುರ್ತಾಗ್ತದೆ ಜಗತ್ತಿನಾಗ ಏನು ನಡೆದದೆ, ಹೆಂಗೆ ವರ್ಲ್ಡ್ ವಾರ್ ನಡೆದಂಗೆ ನಡೆದೈತೆ. ಆದರೆ ನಮ್ಮ ದೇಶಕ್ಕೇನೂ ಆಗಲಾಗೈತಿ. ನಾವು ಆರಾಮದೀವಿ, ಸುರಕ್ಷಿತ. ಅಮೇರಿಕಾದವ್ರು ಬಂದು ಇಲ್ಲಿ ಬಾಂಬ್ ಹಾಕ್ತಾರೆ, ಇಸ್ರೇಲದವ್ರು ಬಂದು ಇರಾನ್ದಾಗ ಹೋಗಿತಾರೆ, ದುಬೈದಾಗ ಹೋಗಿತಾರೆ, ಪಾಕಿಸ್ತಾನದಾಗೂ ಇನ್ನು ಮ್ಯಾಗ ಹೋಗ್ಯಾರ ಅದಾರ. ಯಾಕಂದ್ರೆ ಈ ದೇಶ ಇವತ್ತು ನೆಮ್ಮದಿ ಶಾಂತಿಯಿಂದ ಯಾಕೈತಪ್ಪ ಅಂದ್ರೆ ನಮ್ಮಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚೈತೆ ಅಂತೇಳಿ ಶಾಂತಿ ಇದೆ. ಜಗತ್ತಿನಾಗ ಯಾರು ಇಲ್ಲಿಯವ್ರು ಅದಾರಲ್ಲ ಅಶಾಂತಿ ಮೂಡೋರು, ಅವ್ರು ಯಾವ ದೇಶನಾಗ ಅದಾರ, ಯಾವ ದೇಶನಾಗೂ ನೆಮ್ಮದಿ ಇಲ್ಲ. ಇಲ್ಲಿ ಕಂಟ್ರೋಲ್ ಯಾಕೈತಂದ್ರೆ ಒಂದು ನರೇಂದ್ರ ಮೋದಿಯವರು ಕಾರಣ, ಒಂದು ಯೋಗಿ ಆದಿತ್ಯನಾಥರು ಕಾರಣ. ಕರ್ನಾಟಕದಾಗ ಇವತ್ತು ಎಲ್ಲಿ ಹೋದಲ್ಲಿ JCB ಹವಾ ಭಾಳ ಐತಿ. ಯಾಕೆ JCB ಹವಾ ಐತಪ್ಪ ಅಂದ್ರೆ ಇಂಥವೊಬ್ಬ ಬರಬೇಕಾಗೈತೆ ಅವ್ರಿಗೆ. ಈ ನಾಟಕ ಮಾಡೋ ರಾಜಕಾರಣಿಗಳು ನೋಡಿಬಿಟ್ಟಾರೆ, ಸಾಕಾಗೈತೆ. ಈ ಅಪ್ಪ ಗಣನೆ ಮಗ ಮುಖ್ಯಮಂತ್ರಿ ಆಗೋದು, ಮಗ ಗಣನ ಮೊಮ್ಮಗ ಮುಖ್ಯಮಂತ್ರಿ, ಇವ್ರು ಏನು ಜಿತ್ತದಾಳೆ ಇನ್ನು ನಾವೆಲ್ಲ ಸಾಕಲ್ಲ. ರಗಡ್ ಮಾಡಿಕೊಡ್ರಿ, ತಿಂದಿರಿ, ಉಂಡ್ರಿ, ತಲೆ ಬೋಳ್ಸ್ ಎಲ್ಲ ಜನರದು ಎಟ್ಟ ಮಾಡ್ಕೊಂಡ್ರಿ. ಇನ್ನೇನು ಬಿಡ್ರಪ್ಪ ನಮಗ. ನಮ್ಮ ಹುಡುಗರು ನೋಡಿ ಕರ್ನಾಟಕದಾಗ 3 ಲಕ್ಷ ಖಾಲಿ ಹುದ್ದೆ ಅದಾವು. 2,88,000 ಸರ್ಕಾರಿ ಹುದ್ದೆ ಖಾಲಿ ಅದಾವೆ. 1 ಲಕ್ಷ ಹುದ್ದೆ ನಿಗಮ ಮಂಡಳಿ ಖಾಲಿ ಅದಾವೆ. ಅದನ್ನು ತುಂಬಲಿಕ್ಕೆ ತಯಾರಿಲ್ಲ. ಬರೀ ಹೆಣ್ಮಕ್ಳಿಗೆ 2,000 ಕೊಟ್ಟಿನಿ, ಫ್ರೀ ಬಾಸ್ ಕೊಟ್ಟಿನಿ. ಹೆಣ್ಮಕ್ಳು ಕೊಟ್ಟರು, ಗಂಡಸರ ಕಡೆ ಕಸ್ಕೊಂಡ್ರು. ನೋಡ್ರಿ ನಿನ್ನೆ ಯಾರು ಕೇಳಿದೆ 56 ಪೈಸೆ ಕರೆಂಟ್ ಮತ್ತೆ ಹೆಚ್ಚಾಯಿತು. ನಿಮಗೆ ಕೊಡ್ತಾರ, ನಿಮಗೆ ತಿಳಿಯಲಾಗೈತೆ. ಯಾಕಂದ್ರೆ ನಾ ಹೇಳೋದು ಒಂದು ಪಂಚ ತತ್ವಗಳು ಈ ರಾಜ್ಯಕ್ಕೆ ಬೇಕಾಗ್ಯಾವ. ಬಸವಣ್ಣವ್ರು ಏನು ಹೇಳ್ಯಾರ? ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯ ಮೊಸರು. ಎಷ್ಟು ಅರ್ಥ ಐತೆ ನೋಡಿದ್ರೊಳಗೆ.
ಕಾಯಕವೇ ಕೈಲಾಸ ಅಂದ್ರೇನು? ಜನರಿಗೆ ನೀರಾವರಿ ಮಾಡಬೇಕು, ಸರಿಯಾಗಿ 10 ತಾಸು ಕರೆಂಟ್ ಕೊಡಬೇಕು, ಅವ್ರು ದುಡಿಲಕ್ಕೆ ತಯಾರದಾರ. ಅದನ್ನು ಮಾಡೋದಿಲ್ಲ. 2,000 ರೂಪಾಯಿ ಕೊಟ್ಟಾರೇನು, ನೀವು ತೊಗೊಂಡಿರೇನು? ಹಾಂ, ಕೈ ಕೆಸರಾದರೆ ಬಾಯಿ ಮೊಸರು. ದುಡಿದು ತಿನ್ರಿ ಅಂತ ಹೇಳ್ಯಾರ ಬಸವಣ್ಣವರು. ಪುಕ್ಷಟ್ ತಿನ್ಬೇಡ್ರು, ದುಡಿದು ತಿನ್ರಿ. ದುಡಿದ್ಬೇಕಾದ್ರೆ ಏನು ಮಾಡಬೇಕು? ಸರ್ಕಾರ ನೀರಾವರಿ ಯೋಜನೆಗಳನ್ನು ಮಾಡಬೇಕು. ಇವತ್ತು ಕೃಷ್ಣಾ ನದಿ ಮ್ಯಾಗ ಸುಮಾರು 10 ಲಕ್ಷ ಎಕರೆ ಇನ್ನೂ ನೀರಾವರಿ ಆಗ್ತದೆ. ನಮ್ಮ ಮೊನ್ನೆ ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ನೀವು ಗ್ಯಾರಂಟಿ ಕೊಡ್ರಿ, ಯಾರು ಕಡು ಬಡ್ರು ಅದಾರ, ಯಾರು ಕಠಿಣ ಪರಿಸ್ಥಿತಿ ಅದ ಅಂಥ ಬಡ್ರಿಗೆ ಕೊಡ್ರಿ, ಅದೇನು ತಪ್ಪಿಲ್ಲ. ಆದ್ರೆ ಈ ರಾಜ್ಯದಲ್ಲಿ ನಮ್ಮ ರೈತರಿಗೆ ಕೃಷ್ಣಾ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ 1,16,000 ಕೋಟಿ ರೂಪಾಯಿ ಸಾಲ ತೆಗಿಲಕತ್ತೀರಿ. ಎದಕ್ಕೆ ತೆಗಿಲಕತ್ತೀರಿ? ಗ್ಯಾರಂಟಿದು 65ರಿಂದ 70 ಸಾವಿರ ಕೋಟಿ ಸರ್ಕಾರಿ ನೌಕರದಾರ ಪಗಾರ ಮಾಡ್ಲಿಕ್ಕೆ ರೊಕ್ಕ ತೆಗಿಲಕತ್ತಾರೆ ಸಾಲ. ಮತ್ತೇನು ನಿಮಗೇನು ಬೇರೆ ಸ್ಕೀಮ್ ತರೋದಕ್ಕಲ್ಲ. ನಿಮಗೆ 8 ಲಕ್ಷ ಕೋಟಿ ಆಗೈತಿ ಈಗ ಸಾಲ ಕರ್ನಾಟಕ ಮ್ಯಾಗ. ನೀವೇನತ್ತೀರಿ ಬಿಡ್ರಿ, ಸರ್ಕಾರಕ್ಕಾಗೈತೆ, ನಮಗೇನು ಆಗ್ತದೆ ಅದು. ಮುಂದೆ ನಿಮ್ಮ ಹೊಲದ ಉತ್ತಾರೆ ಮ್ಯಾಗ ಭೋಜ ಕೂತ ಮ್ಯಾಗ ಹತ್ತೀರಿ, ಅಪ್ಪ ಇದು ನಮಗೆ ಮಾಡಿದ್ರಪ್ಪ. ನಾ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ, 1,16,000 ಕೋಟಿ ತೆಗೆದಿರಲ್ಲ, ತೆಗೀರಿ. ಆದ್ರೆ ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ತೆಗೀದೇ ಒಂದು ಗಾವಿಗೆ ತೆಗೆದು ಬಿಡ್ರಿ. ತೆಗೆದು ಆ ನೀರಾವರಿ ಏನೈತಲ್ಲ ಕೃಷ್ಣಾಂದು ಎಷ್ಟು ಬೇಕು? 50ರಿಂದ 60 ಸಾವಿರ ಕೋಟಿ ರೂಪಾಯಿ ಭೂಮಿ ಕಳ್ಕೊಂಡ್ರೆ ರೈತರಿಗೆ ಕೊಡಬೇಕು. ಇವ್ರು ಏನು ಘೋಷಣೆ ಮಾಡ್ಯಾರ? 30 ಲಕ್ಷ ರೂಪಾಯಿ ಒಣ ಬೇಸಾಯ, 40 ಲಕ್ಷ ರೂಪಾಯಿ ನೀರಾವರಿ ಇದ್ದವ್ರಿ. ಈಗ ಅಂಥ ರೈತರಿಗೆ ಒಮ್ಮೆ ಕೊಟ್ಟು ಬಿಟ್ರೆ, ಒಂದೇ ದಿವಸ ಅವ್ರ ಖಾತೆಗೆ ಹಾಕಿಬಿಟ್ರೆ ಆ ರೈತ ಎಲ್ಲರೂ ಬೇರೆ ಕಡೆ ಜಮೀನು ತೊಗೋತಾನ ತನ್ನ ಜೀವನ. ಅದೂ ಇಲ್ಲ, 3 ವರ್ಷ ಕೊಡೋರತ್ತ. ಇಟ್ಟಿಟ್ಟು ಕೊಟ್ಟ ಅಂದ್ರೆ ಸತ್ಯನಾಶ ಹೋಗ್ಬೇಕು ರೈತ. ಇನ್ನು ನೀರು ಸುಮಾರು 10 ಲಕ್ಷ ಎಕರೆಗಿಂತ ಹೆಚ್ಚು ಬರುವಂಥ ನೀರಿಗೆ ಇವತ್ತು ಬರೇ ನೋಡ್ರಿ, ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಲ್ಮಟ್ಟಿ ಡ್ಯಾಮ್ ಕಟ್ಟಾಗ ಒಟ್ಟೆ ಪ್ರಾಜೆಕ್ಟ್ ಕಾಸ್ಟು ಎಷ್ಟಿತ್ತು? 1,000 ಕೋಟಿ ಇತ್ತು, 63-64. ಈಗಾಗಲೇ 1.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ. ಇನ್ನೂ 1.5 ಲಕ್ಷ ಕೋಟಿ ರೂಪಾಯಿ ಬೇಕು. ಇದು ಒಮ್ಮೆ ಜಟ್ಪಟ್ಟು ಒಂದು 2 ವರ್ಷನಾಗ ಮುಗಿಸ್ಬಿಟ್ರೆ ಎಲ್ಲರೂ ನೀರಾವರಿ ಬತ್ತಂದ್ರೆ ರೈತರು ತಾವೇ ಅನುಕೂಲಿಸ್ತಾಗ್ತಾರೆ. ನಿಮ್ಗೆ ಯಾಕೆ ಗ್ಯಾರಂಟಿ? 10 ಕಿಲೋ ಅಕ್ಕಿರಿ ಆ ಮಗ್ಗು ಬೇಕಾಗೈತಿ ನಿಮಗೆ? ನಿಮ್ಗೆ ಹೇಳ್ಯಾನ? ಇದು ಬಿಟ್ಟು ಮರಣ ಉತ್ತಾರೆ ಇದ್ದಿದ್ದು 25 ರೂಪಾಯಿ ಇದ್ದಿದ್ದು 100 ರೂಪಾಯಿ ಮಾಡ್ಯಾರ. ಯಾವುದ್ರಾಗ ಹಾಕ್ಯಲ್ಲಿ ಹೇಳ್ರಿ ಟ್ಯಾಕ್ಸ್? ಎಲ್ಲನೂ ಹಾಕ್ಯಾರ. ಆ ಕಡೆ ತೆಗೆದು ಈ ಕಡೆ ಕೊಡ್ತಾರೆ, ಈ ಕಡೆ ತೆಗೆದು ಆ ಕಡೆ ಕೊಡ್ತಾರೆ. ನಿಮಗೂ ಬರೀ 2,000 ನೋಡಿ ಕೂತ್ಕೊಂಡಿರ್ತೀರಿ. ಅದು ಪೂರ್ತಿ 12 ತಿಂಗಳು ಕೊಡೋದಿಲ್ಲ, 1 ತಿಂಗಳದ್ದು ಗಪ್ ಮಾಡ್ಯಾರ. ಮನೆ 5,000 ಕೋಟಿನೇ ಗಪ್ ಆಗೈತಿ, ನಾ ಲೆಕ್ಕ ಸಿಗಲಕ್ಕೆ ತಯಾರಿಲ್ಲ. ವಿಧಾನಸಭೆ ಒಳಗೆ ಭಾಳ ಚರ್ಚೆ ಆಯಿತು. ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದರೆ, ಬಸವಣ್ಣವ್ರು ಹೇಳ್ದಂಗೆ ರೈತರಿಗೆ ನೀರು ಕೊಡ್ರಿ, ಕರೆಂಟ್ ಕೊಡ್ರಿ. ನಮ್ಮ ಹುಡುಗರು ಇಟ್ಟು ಕಲ್ತಾರೆ. ನೀವೆಲ್ಲ ಹಳ್ಳಿಯಾಗಿ ಎಷ್ಟು ಮಂದಿ ಪಾಪ ನಿಮ್ಮ ಮನೆ ಒತ್ತಿ ಇಟ್ಟು ಹೊಲದ ಮ್ಯಾಗ ಸಾಲ ಮಾಡಿ ಎಲ್ಲೋ ಕೈಗಾಡ ತಂದು ನಿಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಮಾಡಿರಿ. ಅವರೇನೋ ಇದ್ರಾಗ KPSC ಒಳಗೆ ಸೆಲೆಕ್ಷನ್ ಆಗ್ಬೇಕತ್ತೇನೋ ಮಾಡಿರಿ. ನೇಮಕಾತಿನೇ ಆಗಲಾಗೈತಿ. ಎಲ್ಲ ಹುಡುಗರು ಲುಂಗಿ ಸುತ್ತಕೊಂಡು ಹಳ್ಳಿಯಾಗ ಸುಮ್ಮನೆ ಗಿಡದ ಕಟ್ಟಿಗೆ ಕುಂಡ್ರಲಾಕತ್ತಾರ. ಅವ್ರಿಗೆ ಇನ್ಸಲ್ಟ್ ಆಗ್ತದೆ. ನಾ MBA ಕಲ್ತೀನಿ, ಹೊಲಕ್ಕೆ ಹೆಂಗೆ ಹೋಗೋದು? ನಾನು ಇಂಜಿನಿಯರ್ ಕಲ್ತೀನಿ, ಹೊಲಕ್ಕೆ ಹೆಂಗೆ ಹೋಗೋದು? ಆದರೆ ಅವ್ರಿಗೆ ನೌಕರಿಯರು ಸಿಗಬೇಕಲ್ಲ. 2,88,903 ಸರ್ಕಾರಿ ಹುದ್ದೆ ಕಾಲದ ತುಂಬಲಾಕ ತಯಾರಿಲ್ಲ. ಇವತ್ತು ನೋಡ್ರಿ, ಧಾರವಾಡದಾಗ ಹುಡುಗರು ಸ್ಟ್ರೈಕ್ ಮಾಡಿದ್ರೆ ಅವ್ರನ್ನೆಲ್ಲ ಕೇಸ್ ಹಾಕಿ ಬಾಂಡ್ ಬರ್ಸ್ಕೊಂಡು ಇನ್ನೊಮ್ಮೆ ಹೋರಾಟ ಮಾಡಿದ್ರೆ ನಿಮ್ಗೆ ಒದ್ದು ಒಳಗೆ ಆಗ್ತಿರತ್ತ. 3 ಲಕ್ಷ ಹುಡುಗರಿಗೆ ನೌಕರಿ ಹತ್ತಂದ್ರೆ ಇವ್ರ ಮುಂದೆ ಯಾಕೆ 2,000 ರೂಪಾಯಿ ಬಿಕ್ಕಿ ಬಿಡ್ಬೇಕ್ರಿ? ಆ ಗ್ರ್ಯಾಜುಯೇಟ್ ಹೋದವ್ರಿಗೆ 2,000 ರೂಪಾಯಿ ಕೊಟ್ಟು ಕೊಡ್ತೇನೆ ಅಂದ್ರೆ 2,000 ಹೌದಲ್ಲ ರೀ? 2,000 3,000 ಹಾಂ 3,000. ಡಿಗ್ರಿ ಆದವ್ರಿಗೆ 4,000. ಇದು ಕೊಟ್ಟಲ್ಲ. ಯಾರಿಗಾರು ಕೊಟ್ಟಾರೇನ್ರಿ ರೊಕ್ಕ? ಎಲ್ಲಿದ್ದು ಕೊಡ್ತಾರೆ? ಅದನ್ನೆಲ್ಲ ಕೊಡೋದು ಬಿಟ್ಟು ನೌಕರಿಗೆ ತೊಗೊಂಡ್ಬಿಟ್ರೆ ದುಡಿತಾರೆ. ಕೈ ಕೆಸರಾದರೆ ಇಲ್ಲೇ ಐತಿ, ಅದನ್ನು ಮಾಡ್ಲಾಗ್ತಾ ಇಲ್ಲ. ಮತ್ತು ಬರೇ ಇದೇ ಲುಟಿ 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 ಅಂದರೆ ಬಸವಣ್ಣವ್ರ ಮೂರ್ತಿ ಎಲ್ಲ ಕೂಡ್ಸಿರ್ತಾರೆ.
ಬಸವಣ್ಣವ್ರು ಹೇಳಿದ್ರು ಒಂದೊಂದು ಜಾರಿ ಮಾಡೋದಿಲ್ಲಲ್ಲ. ಸಾಂಸ್ಕೃತಿಕ ರಾಯಭಾರಿ ಅಂತ ಮಾಡ್ಯಾರ ಬಸವಣ್ಣನ. ಎಲ್ಲ ಕಡೆ ಫೋಟೋ ಹಾಕಂದಾರ. ಫೋಟೋ ಹಾಕಿದ್ರೆ ಊಟ ಸಿಗ್ತತ್ತನು ಬಸವಣ್ಣಂದು? ಬಸವಣ್ಣ ಹೇಳಿದ ಸಿದ್ಧಾಂತಗಳನ್ನು ಜನರಿಗೆ ಹೋಗಿ ಮುಟ್ಟಿಸು. ರೊಕ್ಕ ತಿನ್ನೋದು ಬಿಟ್ರಪ್ಪ ರಾಜಕಾರಣಿಗಳು. ನಾ ಹೇಳಿದೆ ವಿಧಾನಸಭೆದೊಳಗೆ ಈರಪ್ಪಣ್ಣ, ಈ ಪೊಲೀಸರದು ಬತ್ತು ನಮ್ಮ ಆರ್ ಅಶೋಕ್ ಒಂದು ಇದನ್ನು ತಂದಿದ್ರು, ಗಮನ ಸೆಳೆಸೋದು. ಏನಂದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದಕ್ಕೆ ಪೊಲೀಸರು ಕಾರಣ ಅಂತ ಹೇಳಿ. ನಾ ಹೇಳಿದೆ ಎದ್ದು, ಪೊಲೀಸರು ಏನು ಕಾರಣ ಇಲ್ಲ, ನೀವು ಎಲ್ಲೇನು ಕೂತಿರಲಿ 224 ಮಂದಿ ಮಹಾನುಭಾವಗಳು, ನೀವು ಆ ಪೊಲೀಸ್ ಕಡೆ ರೊಕ್ಕ ತಿನ್ನೋದು ಬಿಟ್ರಿ ತಾನೇ ಸುಧಾರಣೆ ಆಗ್ತದೆ. ಒಬ್ಬ PSI ಬರ್ಬೇಕಾದ್ರೆ ಅಲ್ಲಿ ಲಿಲಾವ ಚಾಲೂ ಆಗ್ತಾವೆ. ಅವ 5 ಕೊಡ್ತೀನಿ ಅಂದಾನ, ನೀ 6 ಕೊಡ್ತಿದ್ರೆ ನಿನಗೆ ಲೆಟ್ರ್ ಕೊಡೋದು. ಮತ್ತೊಬ್ಬ ಬಂದು 7 ಕೊಡ್ತೀನಿ ಅಂತಾನ, ಮತ್ತೊಬ್ಬ 8 ಇರ್ತಾರೆ. ಮತ್ತು MLA ಗಳು ಕೆಲವೊಂದು ಮಂದಿ ಎಷ್ಟು ನಾಲಾಯಕರಾಗ್ಯಾರಂದ್ರೆ 7 ಕೊಟ್ಟು ಒಂದು ತೊಗೋತಾರೆ, ಅವನಿಗೊಂದು ಲೆಟ್ರ್ ಕೊಡ್ತಾರೆ. 8 ಕೊಟ್ಟಂದ್ರೆ ಅವನಿಗೊಂದು ಲೆಟ್ರ್ ಕೊಡ್ತಾರೆ. ಕಡೆಗೆ 10 ಯಾವ ಕೊಡ್ತಾರಲ್ಲ ಅವನಿಗೆ ಫೈನಲ್ ಲೆಟ್ರ್ ಹತ್ತು ಕೊಡ್ತಾರೆ. ಮುಂದೆ 7, 8 ಕೊಟ್ಟಿರ್ತಾರಲ್ಲ ಪೊಲೀಸರು, ಹೊಳ್ಳಿ ರೊಕ್ಕ ಕೊಡ್ಬೇಕಾ ಬೇಡ? ಪಾಪ ಅವ್ರು ಕೊಡೋದೇ ಇಲ್ಲ. ಅವು ಒಳಗೆ ಇವು ಒಳಗೆ. ನಾ ಬೆಳಗಾವಿ ಅಧಿವೇಶನದಾಗ 2 ವರ್ಷರೇ ಪೊಲೀಸರು ಅಧಿಕಾರಿಗಳು 2 ವರ್ಷ ಇರಬೇಕಪ್ಪ ಒಂದು ಪೊಲೀಸ್ ಸ್ಟೇಷನ್ದಾಗ. ಅವ ಪೊಲೀಸ್ ಸ್ಟೇಷನ್ಗೆ ನಮ್ಮ ಒಬ್ಬ ಪೊಲೀಸ್ ಆಫೀಸರ್ ಬಂದ್ರೆ ಅವ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯೊಳಗೆ ಯಾರು ಲಪಂಗರು ಅದಾರ, ಯಾರು ಒಳ್ಳೆಯವರು ಅದಾರ, ಯಾರು ಪಿಕ್ ಪಾಕೆಟ್ ಅದಾರ ಅವ್ರನ್ನು ಗುರ್ತಾಗಬೇಕಲ್ಲ. 6 ತಿಂಗಳು ಗುರ್ತಾಗಿರ್ತದೆ. 8ನೇ ತಿಂಗಳು MLA ಫೋನ್ ಮಾಡ್ತಾನೆ, ನಿಂದು ಮುಗಿಲಾಕ ಬತ್ತಪ್ಪ ಒಂದು ವರ್ಷಕ್ಕೆ. ಮತ್ತೊಬ್ಬ 12 ಕೊಡ್ತಿಲ್ಲ ಅಂತಾನೆ, ಏನೈತಿ ಅವ ಮತ್ತೆ 12 ಕೊಡ್ತಾನೆ. ಅವ ಏನು ಮಾಡ್ತಾನೆ ಪಾಪ ರೋಡ್ ಮ್ಯಾಗ ನಿಂತು ನೀವು ತ್ರಿಬಲ್ ಸೀಟ್ ಹೋಗ್ತಿರ್ತೀರ, ಸೈಡ್ ತಗೋ ಆತಾಳೆ ಆ ಥರ ಇಲ್ಲ. ಕಬ್ಬಿನ ಗಾಡಿ ಸೈಡ್ ತಗೋ, ಹಿಂದೆ ಲೈಟ್ ಇಲ್ಲ ಮುಂದೆ ಲೈಟ್ ಇಲ್ಲ. ನಿಮ್ಮದು ಹಿಂದೆ ಮುಂದೆ ಲೈಟ್ ಇದ್ರೆ ತಲೆ ಮ್ಯಾಗ ಲೈಟ್ ಇಲ್ಲ ತಾಳ. ಭ್ರಷ್ಟಾಚಾರ. ನಾ ಅದಕ್ಕೆ ಹೇಳಿದೆ MLAಗಳು ನೀವು ರೊಕ್ಕ ತಿನ್ನೋದು ಬಿಡ್ರಿ ಮೊದಲು. ಎಲ್ಲಿವರೆಗೆ ಪೊಲೀಸ್ ಇಲಾಖೆದು ರೊಕ್ಕ ತಿಂತೀರಿ, ಸಣ್ಣ ಇಲಾಖೆದು ರೊಕ್ಕ ತಿಂದ್ರೆ ಭ್ರಷ್ಟಾಚಾರ ಹೆಂಗೆ ಕಡಿಮೆ ಆಗ್ತತ್ರಿ? ಅದಕ್ಕೆಲ್ಲರೂ ಮೇಜ್ ಗುದ್ದಿದ್ರು, ಬೈದು ಗುದ್ದಿದ್ರು, ಏನಂದ್ರೆ ಗುದ್ದರು, ಒಟ್ಟು ನಾ ಮಾತಾಡಿದಾಗ ಸಪೋರ್ಟ್ ಮಾಡಿದ್ರು. ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ಈ ದೇಶ ಜಾಗೃತಿ ಆಗಿದೆ. ಈ ದೇಶದಲ್ಲಿ ಇವತ್ತು ಹಿಂದುತ್ವ ಎಲ್ಲ ಜಾತಿಗಳ ಮೀರಿ ಇವತ್ತು ಹಿಂದುತ್ವ ಬೆಳಿಲಾಕತ್ತದ. ಇವತ್ತು ಬಸವಣ್ಣವ್ರನ್ನು ಒಂದೇ ಸಮಾಜಕ್ಕೆ ನಿಂದ್ರಿಸಿಬಿಟ್ಟಿದ್ರು ಲಿಂಗಾಯತರು. ಬಸವಣ್ಣವರು ಸ್ವಂತ ಅವರು ಜಾತಿ ಬ್ರಾಹ್ಮಣರು. ಸಮಾಜ ಸುಧಾರಣೆಗಾಗಿ ಲಿಂಗವನ್ನು ಪೂಜೆ ಮಾಡಿ ಲಿಂಗಾಯತರಾದರ ಹೊರತು ಅವರು ತಮ್ಮ ಜನರ ಮೇಲೆ ಒಂದು ನಮ್ಮ ಬಸವಣ್ಣವ್ರ ವಚನಗಳು ಎಷ್ಟು ಸರಳವಾಗಿ ಭಾಳ ಅದ್ರಾಗ ಹಿಂದಕ್ಕೆ ಸಂಸ್ಕೃತದ್ದು ನಮಗೆಲ್ಲ ತಿಳಿತಿದ್ದಿಲ್ಲ. ಆ ಕಾಲದಾಗ ಬಸವಣ್ಣವರು ಜನಸಾಮಾನ್ಯರಿಗೆ ಅಸ್ಪೃಶ್ಯತೆ ಹೋಗಬೇಕು. ಇವತ್ತು ಹೇಳಿದ್ರಲ್ಲಿ ಈರಪ್ಪಣ್ಣ ಕಡಾಡಿಯವರು ಬುದ್ಧ, ಬಸವ, ಅಂಬೇಡ್ಕರ್. ಮೊದಲು ಬುದ್ಧ ಅಸ್ಪೃಶ್ಯತೆ ವಿರುದ್ಧ ಪ್ರಾರಂಭ ಮಾಡಿದ್ರು. ಮುಂದೆ ಬಸವಣ್ಣವರು ಇವತ್ತು ನೋಡ್ರಿ, ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಸಮಾನತೆ ಕೊಡಬೇಕಂತೇಳಿ ಅಕ್ಕಮಹಾದೇವಿ ಪರೀಕ್ಷೆ ಮಾಡ್ತಾರೆ ಎಲ್ಲರೂ. ಅಲ್ಲಂ ಪ್ರಭುಗಳು ಎಲ್ಲ 108 ಕ್ವಶನ್ ಕೇಳ್ತಾರೆ. ಅದಕ್ಕೆಲ್ಲ ಸಮರ್ಥವಾಗಿ ಇವತ್ತು ಅಕ್ಕಮಹಾದೇವಿ ಉತ್ತರ ಕೊಟ್ಟಿದ್ದರಿಂದ ಅಕ್ಕಮಹಾದೇವನ ಸಹ ಅನುಭವ ಮಂಟಪದಲ್ಲಿ ಒಬ್ಬ ಪ್ರಮುಖ ಶರಣೆಯಾಗಿ ಈ ಒಂದು ಇತಿಹಾಸವನ್ನು ನಾವೆಲ್ಲ ಓದಿದ್ದೀವಿ. ಅದಕ್ಕೆ ಸಮಾನತೆ ಬರಬೇಕು. ನಾವು ಬಸವಣ್ಣವರ ವಿಚಾರಗಳು ಬರೀ ನಾವು ಮೂರ್ತಿ ಕೂಡಿಸಿದ್ರೆ ಆಗೋದಿಲ್ಲ. ಇವತ್ತು ನೋಡಿರಿ, ನೀವು ಊರಾಗ ನಾ ಬೋರ್ಡ್ ನೋಡಿದೆ, 11,000 ಎಷ್ಟು ಮಂದಿ ಕೊಟ್ಟಾರೆ? 1,000 ಮಿನಿಮಮ್ ಕೊಟ್ಟಾರೆ ಇಲ್ಲಿ ಊರಾಗ. ಈ ಮೂರ್ತಿ ಆಯ್ತಲ್ಲೋ, ನಾಳೆ ನೀವು ಇಲೆಕ್ಷನ್ದಾಗ ಯಾರ್ದು ರೊಕ್ಕ ತೊಗೊಲಾರ್ದಾನೆ ನೀವೇ ಪಟ್ಟಿ ಹಾಕಿ ಒಬ್ಬ ಪ್ರಾಮಾಣಿಕ MLA ಕೊಟ್ಟು ಕಳ್ಸಿದ್ರಂದ್ರೆ ಏನಾಗ್ತತಿ? ಒಂದು ವಿಧಾನಸಭೆಯೊಳಗೆ ಇವತ್ತು ನೋಡ್ರಿ, ಮೋದಿಯವರು ಅವ್ರಿಗೆ ಏನಿತ್ತು ಅಸ್ತಿತ್ವ? ಇವು ಟಾಟಾ ಬಿರ್ಲಾನಂತವರು ಈ ದೇಶನಾಗ ಅದಾರ. ಆದ್ರೆ ಮೋದಿಯವ್ರನ್ನ ಇವತ್ತು ದೇಶದ ಜನ ರೊಕ್ಕದ ಮ್ಯಾಗ ಆರಿಸಿ ಕಳಿಸಿಲ್ಲ.
ಇವತ್ತು ಯೋಗಿ ಆದಿತ್ಯನಾಥನ ರೊಕ್ಕದ ಮ್ಯಾಗ ಆರಿಸಿ ಕಳಿಸಿಲ್ಲ. ಭಾಳ ಮಂದಿ ಎಲ್ಲ ಪಕ್ಷದಾಗ ಪ್ರಾಮಾಣಿಕರಿದ್ದಾರೆ, ಒಂದೇ ಪಕ್ಷದಾಗ ಅಂತ ಹೇಳೋದಿಲ್ಲ ನಾ. ಎಲ್ಲ ಪಕ್ಷದಾಗ ಇದ್ದವ್ರಿಗೆ ಏನಾಗೈತಿ, ಬಾಯಿ ಇಲ್ಲ, ಜನರ ಪರವಾಗಿ ಮಾತಾಡೋದಿಲ್ಲ. ಏನಾರು ಮಾಡ್ತಾರೇನೋ, ಏನಾರು ಬಿಡ್ತಾರೇನೋ, ಬಸನಗೌಡ ಬರ್ತಾನಂದ್ರೆ ನಾವು ಮುಂಜಾನೆ ಹಾರ ಹಾಕಿ ಹೋಗ್ಬಿಡುನು, ಹಿಂಗೈತಿ. ಅಲ್ಲಿಂದ ಬಸನಗೌಡ ಬರೋಕ್ಕಿಂತ ಮೊದಲೇ ಬಂದು ಹೋಗ್ತಾರೆ, ಬಂದು ಹೋದ ಮ್ಯಾಗರೆ ಬಂದು ಹೋಗ್ತಾರೆ. ಇವತ್ತೇನೋ ಈರಪ್ಪನವ್ರು ಗಟ್ಟಿಯಾಗಿ ಬಂದಾರ ಅಂದ್ರೆ ಅದೇ ಒಂದು ಧೈರ್ಯ ಅವ್ರದ್ದು. ನಾವು ಸಮಾಜದಲ್ಲಿರುವಂತಹ ಸತ್ಯ ಹೇಳ್ತೀವಿ. ಹಿಂದೆ ಪ್ರವಾಹ ಬಂದಿತ್ತು ಬೆಳಗಾವಿ ಜಿಲ್ಲಾದಾಗ. ಅವು ಬಂದಾಗ ನಾವು ಮಾತಾಡಿದೆ ಮೋದಿಯವ್ರಿಗೆ ಅಂದೆ, ಏನ್ರಿ ನಾವು ಇಟ್ಟು MP ಕಳಿಸಿವು ಮತ್ತು ನೀವು ಏನೂ ನಮ್ಗೆ ಪರಿಹಾರ ಕೊಡಲ್ಲ. ಅವಾಗ ಒಂದು ನೋಟಿಸ್ ಕೊಟ್ಟರೆ ನನಗೆ. ನಾವು ಉತ್ತರ ಕೊಟ್ಟೆ, ನಾನು ತಪ್ಪು ಮಾತಾಡೀನಿ, ನಾನು ಮೋದಿಯವ್ರಿಗೆ ಬೈದೀನಿ, ಏನು ಅಮಿತ್ ಶಾ ಅವ್ರಿಗೆ ಬೈದೀನಿ, ಏನಿಲ್ಲ. ಬೆಳಗಾವಿ ಜಿಲ್ಲೆದಾಗ ಮುಳುಗಡೆ ಆಗೈತಿ, ಗೋಕಾಕ್ ಊರಾಗ ನೀರು ಹೋಕ್ಕಾವು, ಎಲ್ಲರಿಗೂ ಪರಿಹಾರದ ಬಗ್ಗೆ ಮಾತಾಡಿರ್ತೀವಿ. ಅದು ಮಾತಾಡಿದ ಮ್ಯಾಗ ಆಲ್ಮಟ್ಟಿಗೆ ಬಂದಿದ್ರು ಯಡಿಯೂರಪ್ಪರು. ಅವತ್ತು ಅದೇ ನೋಟಿಸ್ ಕೊಡೋರು ಇದ್ರು ನನಗೆ. ಅವತ್ತು ಆಲ್ಮಟ್ಟಿ ಪೂಜಾಕ್ಕೆ ಬಂದಿದ್ದರು. ರಾತ್ರಿ 7-7:30 ಬಂದರು. ನಾನು ಒಬ್ಬನೇ ಒಳಗೆ ಕರೆದು, ಯಾಕಪ್ಪ ಹಿಂಗೆ ಮಾತಾಡಿದ್ದೀಗ, ಮೇಲಿನವ್ರು ಭಯಂಕರ ಕೋಪ ಆಗಿದ್ದಾರೆ ನನ್ನ ಬಗ್ಗೆ. ಆಗಲಕ್ಕೆ ಬಿಡ್ರಿ ಅಂದ. ನಾನು ಏನು ಜನರ ಸಲುವಾಗಿ ಮಾತಾಡೀನಿ, ಪರಿಹಾರ ಕೊಡ್ರಿ ಅಂದೀನಿ, ಏನೇನು ನಾನು ಬೇರೆ ಏನಾರು ಮಾತಾಡಿ ನಾನು ಇಲ್ಲಪ್ಪ ನಿನ್ನ ಮ್ಯಾಗೆ ಕಠಿಣ ಕ್ರಮ ಆಗ್ತದೆ. ಆಗಲಕ್ಕೆ ಬಿಟ್ರೆ ನಾನು ಎಟ್ಟರು ಇನ್ನು 3 ಸಲ ಹಾಕ್ಯಾರ, 4ನೇ ಸಲ ಹಾಕ್ತಾರೆ. ಹಿಂಗೆ ಮಾತಾಡ್ಕೋತ ಕೂತಿದ್ದೀವಿ. ಅವ್ರು ಯಾರೋ ಅವರ PS ಇದ್ರವರು, ನಮ್ಮ ಬಿಜಾಪುರ DC ಇದ್ರವರು. ಅವರು ಇದು ಹಿಂಗೆ ಇಬ್ಬರು ಯಡಿಯೂರಪ್ಪ ನಾವು ಇಬ್ಬರೇ ಕೂತಿದ್ದೀವಿ. ಅವು ಬಂದರವರು, ಸರ್ ಕೇಂದ್ರ ಸರ್ಕಾರ 1,500 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ರಿಲೀಸ್ ಆಯಿತು. ನಾ ಹೇಳಿಬಿಟ್ಟು ಯಡಿಯೂರಪ್ಪಗೆ, ನಾ ಮಾತಾಡಿದ್ದಕ್ಕೆ ಬಂದೈತಿ, ನೀವು ಮಾತಾಡಿಲ್ಲ, ನಾ ಮಾತಾಡೀನಿ, ನನ್ನಿಂದ 1,500 ಕೋಟಿ ಬಂದೈತಿ, ಆ್ಯಕ್ಷನ್ ತೊಗೋರತ್ತ. ನಾನು ಮರುದಿವ್ಸ ನನಗೆ ಚೌಕಾಸಿ ನೋಟಿಸ್ ಅವತ್ತೇ ಬಂದಿತ್ತು ಸಂಜೆ ಮುಂದೆ. ಒಂದು ಉತ್ತರ ಕೊಟ್ಟೆ, ಮಾಫಿ ಆಯಿತು. ಅಂದ್ರೆ ಸತ್ಯ ಜನರ ಸಲುವಾಗಿ ನಾವು ಮಾತಾಡಿದ್ರೆ ಏನು ತಪ್ಪಿಲ್ಲ. ನಾವು ಇದಕ್ಕೆ MLAಗಳು ಏನು IPL ಟಿಕೆಟ್ ಸಲುವಾಗಿ ಮಾತಾಡ್ಬೇಕಾ ಅಲ್ಲಿ? ನಾನು ಹೆಂಡ್ರ ಮಕ್ಕಳಿಗೆ 4 ಟಿಕೆಟ್ ಬೇಕ್ರಿ, ಭಾಳ ಅಪಮಾನ ಆಗ್ಲಕತ್ತೈತಿ. MLAಗಳ ಕೆಲಸನೇದು. ನಾವು ಮಾತಾಡಬೇಕು ನಿರುದ್ಯೋಗ ಯುವಕರ ಬಗ್ಗೆ, ನಾವು ಮಾತಾಡಬೇಕು ನೀರಾವರಿ ಬಗ್ಗೆ, ನಾವು ಮಾತಾಡಬೇಕು ಹೆಣ್ಮಕ್ಳಿಗೆ. ಇವತ್ತು ರಿಸರ್ವೇಷನ್ ನೋಡಿರಿ, 300 ಮಂದಿ ಹೆಣ್ಮಕ್ಳು MP ಆಗಿ ಹೋಗ್ತಿದ್ರು, ಬಾಯಾಗ ಮಣ್ಣು ಹಾಕಿದ್ರು. ಹಾಂ, ಇಲ್ಲೇಟು ಕರ್ನಾಟಕದಾಗ 224 ಅಂದ್ರೆ 315 MLA ಆಗ್ತಿದ್ರು. 224 ಮ್ಯಾಗಿನೂ ಎಲ್ಲ ನಮ್ಮ ಹೆಣ್ಮಕ್ಳು MLA ಆಗ್ತಿದ್ರು. ಅದು ಮಾಡಿಸ್ಬಾರ್ದು ಅಂಥೇಳಿ ಇವತ್ತು ಹೆಣ್ಮಕ್ಳಿಗೆ ರಿಸರ್ವೇಷನ್ ನೋಡಿರಿ, ಸಂವಿಧಾನದಾಗ ಅವಕಾಶ ಸಿಕ್ಕಿತ್ತು. ಇವತ್ತು ಸುಮ್ಮನೆ ವಿರೋಧ ಮಾಡಿ ಇವತ್ತು ಹೆಣ್ಮಕ್ಳ ಸಮಾನತೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಆದರೆ ಅವರು ವಿಧಾನಸಭಾ ಲೋಕಸಭಾದಾಗ ಹೋದ್ರೆ ಸಮಾನತೆ ಆಗೋದಿಲ್ಲ. ಬರೀ ಗ್ರಾಮ ಪಂಚಾಯತಿಗೆ ನೋಡ್ರಿ, ಅಡ್ಡು ಗ್ರಾಮ ಪಂಚಾಯತಿ ಎಡ್ಬ್ಯಾಗ ಇರಬೇಕತ್ತ, ಆದರೆ MP MLA ಇರಬಾರ್ದತ್ತ. ಹೆಂಗೆ ಇವ್ರು ದಿಲ್ಲಿ ರಾಜಕಾರಣ ಹೆಂಗೈತೆ ನೋಡ್ರಿ. ಇಲ್ಲಿ ಗ್ರಾಮ ಪಂಚಾಯತಿಗೆ ಕಂಪಲ್ಸರಿ, ಜಿಲ್ಲಾ ಪಂಚಾಯತಿಗೆ ಕಂಪಲ್ಸರಿ, ಪಟ್ಟಣ ಪಂಚಾಯತಿಗೆ ಮಹಿಳಾ ಮೀಸಲಾತಿ. ಆದರೆ ವಿಧಾನಸಭೆ ಲೋಕಸಭೆಗೆ ಹಾಕಿಲ್ಲ. ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಇವತ್ತು ಅದನ್ನು ಬಾಯಿಗೆ ಮಣ್ಣು ಹಾಕಿದ್ರು. ಅದಕ್ಕೆ ಕಾರಣ ಏನಂದ್ರೆ, ಇದು ಎಲ್ಲ ನ್ಯಾಯಯುತವಾಗಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಆಗೋದಿಲ್ಲ. ಅದಕ್ಕೆ ಬಂಧುಗಳೇ, ನಾ ಇಷ್ಟೇ ಹೇಳೋದು, ಇವತ್ತು ಬಸವಣ್ಣವರ ಮೂರ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬಜರಂಗ ದಳ ಹುಡುಗರು ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಯಾರನ್ನೂ ಉದ್ಘಾಟಕರೇ ಹಾಕ್ಯಾರ ಗೊತ್ತಿಲ್ಲ, ಯಾರು ಮುಖ್ಯ ಅತಿಥಿ ಹಾಕ್ಯಾರ ಗೊತ್ತಿಲ್ಲ. ಆದ್ರೆ ಎಲ್ಲೇ ಕರೆದ್ರೂ ನಾವು ಬಂದು ನಮ್ಮ ತಳಗೆ ಯಾಕೆ ಹಾಕಿ ಮ್ಯಾಗ ಹಾಕಿ ಅಂತ ಕೇಳೋ ಮಗನ ಅಲ್ಲ. ನೀವು ಬೇಕಾದಷ್ಟು ತಳಗೆ ಹಾಕಿರಿ. ಹಿಂದಕ್ಕೆ ಸ್ವಾಮಿ ವಿವೇಕಾನಂದರಿಗೆ ಹಾಗೆ ಆಯ್ತತ್ತ. ಸ್ವಾಮಿ ವಿವೇಕಾನಂದರು ಒಂದು ಇಂಗ್ಲೀಷ್ ಶಾಲೆ ಕಲಿತಿದ್ರತ್ತ. ಅವೆಲ್ಲ ಎಲ್ಲರೂ ನೋಟ್ಬುಕ್ಕ ಅವಾಗೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರೇನಂತ ಎಲ್ಲ ಟೀಚರ್ ಕೇಳ್ದ, ಎಲ್ಲ ತಂದಿಟ್ರು. ಕಡೆಗೆ ಬಂದು ಸ್ವಾಮಿ ವಿವೇಕಾನಂದ್ರ ಮ್ಯಾಗ ಇಟ್ರತ್ತ. ಮ್ಯಾಗ ಇಡೋಣನೇ ಆ ಟೀಚರು ಸಿಟ್ಟು ಬರ್ತತ್ತ. ಬ್ರಿಟಿಷ್ ಟೀಚರ್ ಇದ್ದವ, ಇವ ಒಬ್ಬ ಹಿಂದೂಸ್ತಾನಿ, ನಮ್ಮ ಎಲ್ಲ ಬ್ರಿಟಿಷ್ ಮಕ್ಕಳು ಮ್ಯಾಗ ಇವ ಇಟ್ಟಾನಂದು ಅದನ್ನು ಬುಕ್ಕ ತೆಗೆದು ಹಿಂಗೆ ತಳಗಿಟ್ಟತ್ತ. ಥ್ಯಾಂಕ್ ಯು ಸರ್ ಅಂತ ಹೇಳ್ದತ್ತವ್ರು. ಯಾಕೆ ಥ್ಯಾಂಕ್ ಯು ಅಂದ್ರೆ,
ನಿಮ್ಮ ಎಲ್ಲದಕ್ಕೂ ಪಾಯ ನಾವೇ ಇದೀವಿ ಹಿಂದೂಗಳು ಅಂತೇಳಿ ಸ್ವಾಮಿ ವಿವೇಕಾನಂದರು ಅದಕ್ಕೆ ಕಡಿಗೆ ಮಾತಾಡೋದು ಅಂಥದ್ದು ಹಣೆ ಬರ ನನಗೈತಿ. ಯಾವ ಕಾರ್ಯಕ್ರಮ ಇವತ್ತು ಸ್ವಾಮಿಗಳು ನಮ್ಗೆ ಹಂಗೆ ಆಗ್ಯಾರ. ಬಸವನಗೌಡ್ರ ಇಲ್ರಿ ನಿಮ್ಮ ಸಾನ್ನಿಧ್ಯ ಐತಿ ಮಾತಾಡ್ರಿ. ಇಲ್ರಿ ನೀವು ಯಾವ್ದು ಮಾತಾಡಿದ್ರಿಂದ ಮಂದಿ ಎದ್ದು ಹೋಗ್ತಾರೆ. ನಮ್ಮ ಸಾನ್ನಿಧ್ಯ ಭಾಷಣ ಮುಗಿಸಿ ಅಲ್ಲಿ ನೀವು ಮಾತಾಡಿರ್ತಾರೆ. ಕಡೆಗೆ ನನ್ನ ಭಾಷಣ ಅನಿವಾರ್ಯ ಏನು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವೆಲ್ಲ ಒಂದಾಗಬೇಕು. ಇವತ್ತೇನು ಪಾಪ ನಮ್ಮ ಹಿಂದೂ ಸಂಘಟನೆಗಳು ಇವರು ಭಾಳ ಕೇಸ್ ಹಾಕಲಕತ್ತಾರ. ಈಗ ಎಟ್ಟು ಹಾಕ್ತಾರೆ ಹಾಕಲಕ್ಕ ಏನು ತಲೆ ಕೆಡ್ಸೋಬೇಡ್ರಿ. 28ಕ್ಕೆ ನಾವೇ ಬರೋರು ನಾವೇ. ನಮ್ಮ ಜನ ಏನು ಅವರು ಹಿಂದೂ ಸಂಘಟನೆ ಮಾಡೋದು ತಪ್ಪ, ಹಿಂದೂಗಳ ಪರವಾಗಿ ಮಾತಾಡೋದು ತಪ್ಪ. ನನ್ನ ಮ್ಯಾಗೂ ಹಾಕ್ಯಾರ ಕೇಸ. ಉಳ್ಕಿದ ಲೀಡರ್ಗಳು ಬೇರೆ. ನನ್ನ ಮ್ಯಾಗಂತೂ ದಿನ ಒಂದು ಕೇಸ್ ಹಾಕ್ತಾರೆ. ಈಗ 89 ಕೇಸ್ ಆಗ್ಯಾವ. ಇನ್ನು ಎಷ್ಟು ಕೇಸ್ ಹಾಕ್ತಾವೆ ಗೊತ್ತಿಲ್ಲ. ನಾ ಹೇಳಿನ ಪೊಲೀಸ್ ಇಲಾಖೆದವ್ರಿಗೆ ಹಾಕ್ರಿ 150 ಕೇಸ್ ಹಾಕ್ರಿ 28 ತನ. ಅಂದ್ರೆ ಒಂದು ಕೇಸಿಗೆ ಒಂದು MLA ಆರಿಸಿ ಬರ್ತಾನಂತ ನನ್ನ ಲೆಕ್ಕ. 150 MLA ಆರಿಸಿ ಬಂದ ಮ್ಯಾಗ ನಿಮ್ಮ ಕೇಸುಗಳನ್ನೆಲ್ಲ ಒಂದೇ ದಿವಸ ಹೊಡೆದು ತೆಗೆದು ಬಿಡ್ತೀನಿ ಕ್ಯಾಬಿನೆಟ್ನಾಗ. ನಾವೇನು ತಪ್ಪು ಮಾತಾಡೀವ್ರಿ? ಯಾರಿಗೆ ನ್ಯಾಯ ಸಿಗಬೇಕು, ಯಾವ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಎಲ್ಲರಿಗೂ ಸಿಗಬೇಕು. ನೋಡಿರಿ 3 ಲಕ್ಷ ನೌಕರಿ ಸಿಕ್ಕು ಅಂದ್ರೆ ಅದ್ರಾಗ SC ಜನ, ST ಜನ, ಹಿಂದುಳಿದವರು, ಲಿಂಗಾಯತರು, ಒಕ್ಕಲಿಗರು ಎಲ್ಲ ಜನ ಅವ್ರವ್ರು ಏನು ಶೇಕಡ ಕೂಡ ಐತಿ ಸಿಕ್ಕೇ ಸಿಗ್ತದೆ. ಅದನ್ನು ಯಾರೂ ಮಾಡಲಾಗ್ಯಾರ. ಏನೇನೋ ನೆಪ ಮಾಡಿ ಇವತ್ತು ಸರ್ಕಾರ ಇವತ್ತೇನು ಮಾಡ್ಲಾಕತ್ತದ ಇದ್ರ ವಿರುದ್ಧ ಜನರಲ್ಲಿ ಭಾಳಷ್ಟು ಆಕ್ರೋಶ ಐತಿ. ಆದ್ರೆ ಅದು ಯಾಕಡೆ ಹೆಂಗೆ ತಿರುಗ್ತದೋ ಗೊತ್ತಿಲ್ಲ. ಆದ್ರೆ ನೀವು ಮಾತ್ರ ನಮ್ಮ ಯುವಕರು ಭಾಳ ಶಾಂತ ರೀತಿಯಿಂದ ಈ ಸರ್ಕಾರ ಇರುತ್ತನ ನಮ್ಮ ಹಿಂದೂ ಯುವಕರಿಗೆ ರಕ್ಷಣೆ ಇಲ್ಲ. ಇವತ್ತು ನೋಡಿರಿ ಏನಾರೇ ಆದರೆ ಎಷ್ಟು ನಮ್ಮ ರಾಜ್ಯದಾಗ ಘಟನೆಗಳಾಗ್ಲಕತ್ತಾವು. ಗಣಪತಿ ಕೂಡಿಸಿದ್ರೆ ಕಲ್ಲು ಬೀಳ್ತಾವೆ, ದೇವಿ ಕುಮ್ಮಗ ಕಲ್ಲು ಒಗಿತಾರ, ಕೆಲವೊಂದು ಕಡೆ ಚಪ್ಪಲಿ ಒಗಿತಾರೆ. ಮೊನ್ನೆ ನೋಡಿ ಶಿವಾಜಿ ಮಹಾರಾಜರ ಫೋಟೋ ಮ್ಯಾಗ ಇವತ್ತು ಚಪ್ಪಲಿ ಹೋಗೋದ್ರು. ಏನು ಕಾರಣಪ್ಪ? ತಿಂಡಿ ಅಲ್ಲ ಅವ್ರದ್ದು. ಹಾಂ, ನಾವೇನಾರೇ ಯಾರು ರಂಜಾನ್ದಾಗದು ಎಲ್ಲರೇ ನೀವು ಕಲ್ಲು ಹೋಗಿದ್ದೀರೇನ್ರಿ? ಇಡೀ ದೇಶನಾಗ ಎಲ್ಲರೇ ನೀವು ಒಂದರ ಟಿ ವಿ ಒಳಗೆ ನೋಡಿರಿ. ಇನ್ನು ಅವ್ರು ರಂಜಾನ್ದವ್ರು ಮೆರವಣಿಗೆ ಹೊಂಟಿತ್ತು, ಹಿಂದೂಗಳು ಕಲ್ಲು ಹೋಗಿದ್ರೆ ಒಂದು ಊರಾಗರೆ. ಮತ್ತು ಅವ್ರ ಮಕ್ಕಳು ತಿಂಡಲ್ಲ ಕಲ್ಲು ಒಗಿತಾರೆ, ಚಪ್ಪಲಿ ಒಗಿತಾರೆ. ಆ ಸಣ್ಣ ಸಣ್ಣ ಹುಡುಗರು ಹೆಂಗೆ ಶಿಕ್ಷಣ ಕೊಟ್ಟಾರ ನೋಡ್ರಿ, ಉಗುಳ್ತಾರೆ ಗಣಪತಿ ಮೂರ್ತಿ ಮ್ಯಾಗ ಹಿಂಗೆ ಉಗುಳುದು. ಅಂದರೆ ಎಷ್ಟು ನೀಚತನ ಇವ್ರಿಗೆ. ಇನ್ನು ಮ್ಯಾಗ ನೀವು ಅಯ್ಯ ಎಂದರೆ ಸ್ವರ್ಗ, ಎಲ್ವೋ ಅಂದರೆ ನರಕ, ಈ ಕಡೆ ಹೊಡೆದ್ರೆ ಈ ಕಡೆ ಹೊಡಿಯತ್ತ. ಗಾಂಧಿ ಹೇಳ್ಯಾನಲ್ಲ, ಹಂಗೆಲ್ಲರೂ ಹೋದ್ರೆ ನಾವೆಲ್ಲ ಹೋಗ್ಬೇಕಾಗ್ತದೆ. ಈ ಕಡೆ ಹೊಡೆದ್ರೆ ತಾನು ಒದ್ದು ಒಳಗೆ ಹಾಕಬೇಕು. ಇಲ್ಕಂಡು ಆ್ಯಕ್ಷನ್ನೇ AK-47 ಬೇಕೀಗ ಕರ್ನಾಟಕದಾಗ. ನೀವು ತಪ್ಪೇ ಮಾಡೋದಿಲ್ಲ ನೋಡ್ರಿ. ಅಲ್ಲಿ ಹೆಣ್ಮಕ್ಳು ಬಾಗಲಕೋಟೆ ಒಳಗೆ ತಪ್ಪು ಮಾಡ್ಲಾರ್ದವ್ರು ಹುಡುಗರು ಮನೆಗೆ ಹೋಗ್ರು ಪೊಲೀಸರು. ಹೆಣ್ಮಕ್ಳು ಅಡ್ಡ ನಿಂತು ಹೊಟ್ಟೆ ಒಳಗೆ ಬರ್ಸಿಕೊಡ್ಲಿಲ್ಲ. ಬಾ ಹೆಂಗೆ ಬರ್ತೀವ ಅಂದರು. ಪೊಲೀಸರು ಹೊಳ್ಳಿ ಹೋದರು. ನಾ ಕೇಳಿದೆ ಅಲ್ಲಿ SP-ಗೆ, ಕಲ್ಲು ಹೋಗೋದವ್ರು ಯಾರಪ್ಪ? ಅವರು. ಚಪ್ಪಲ್ ಹೋಗೋದವ್ರು ಯಾರು? ಅವರು. ಮತ್ತು ಹಿಂದೂ ಹುಡುಗರನ್ನ ಅದಕ್ಕೆ ಹಿಡ್ಲಾಕತ್ತೀರಿ? ಇಲ್ಲ ಸರ್, ಮ್ಯಾಗಿಂದ ಆರ್ಡರ್ ಐತಿ, ಈ ಕಡೆ 200 ಹಿಡಿದತ್ತೆ, ಈ ಕಡೆ 200 ಹಿಡಿದತ್ತೆ, ಈಕ್ವಲ್ ಮಾಡ್ತಾರೆ. ನಾ ಏನು ಹೇಳಿದವ್ರು SP-ಗೆ, ನಾ ಏನಾರೇ ಬಂದೆ ಅಂದ್ರೆ 28ಕ್ಕೆ ಯಾರು ಕಲ್ಲು ಹೋಗಿದಿರ್ತಾರೋ ಅವ್ರನ್ನ ಅಟ್ಟೆ ಒದ್ದು ಒಳಗೆ ಹಾಕೋದು. ಭಾಳ ಹಾರಾಡೋದ್ರಂದ್ರೆ ಅಲ್ಲೇ ಮ್ಯಾಗೆ ಕಳಿಸೋದು. ಇಲ್ಲಾಂದ್ರೆ ಎಲ್ಲಿ ಬೇಕಾದಲ್ಲಿ ಜಗಳ ದಾಂಡ್ಲಿ. ನಾವು ಎಲ್ಲಿಯೂ ಮಾಡಿಲ್ರಿ. ಹಿಂದೂಗಳು ಎಲ್ಲರೂ ದಾಂಡ್ಲಿ ಮಾಡ್ತಾರೇನ್ರಿ? ನಮ್ಮ ಮೆರವಣಿಗೆ ಬಸವಣ್ಣ ತೊಗೊಂಡು ಹೋದ್ರೆ ಕಲ್ಲು ಹೋಗೋದ್ರೆ ಏನು ಮಾಡಬೇಕು? ಅದಕ್ಕೆ ಒಂದು ಕಡೆ ನಮ್ಮ ದೇವ್ರುಗಳ ಕೈಯಾಗ ಏನೇನು ಅದಾವಿಲ್ಲೋ. ಭವಾನಿ ಕೈಯಾಗ ಏನೈತಿ? ಹನುಮಂತನ ಕೈಯಾಗ ಏನೈತಿ? ಹಾಂ, ಶಿವನ ಕೈಯಾಗ ಐತಿಲ್ಲ ತ್ರಿಶೂಲ. ಯಾರ್ಯಾರು ಉಂಡಿ ಕಾರ್ಚಿಕಾಯಿ ತಿಂತಾನೆ, ಉಂಡಿ ಕಾರ್ಚಿಕಾಯಿ ತಿನ್ನೋ ಗಣಪತಿನೂ ಹಿಂದೆ 2 ತ್ರಿಶೂಲ ಅದಾವೆ, ಈ ಕಡೊಂದು ಈ ಕಡೊಂದು. ಉಂಡಿ ಕಾರ್ಚಿಕಾಯಿ ಅಂತೂ ಇಟ್ಟಿರ್ತೀರಿ ನೀವು. ಆದ್ರೆ ಎಲ್ಲ ದೇವ್ರ ಕೈಯಾಗ ಆಯುಧ ಎದಕ್ಕೆ ಕೊಟ್ಟಾರಂದ್ರೆ ಸಂದರ್ಭ ಬತ್ತಂದ್ರೆ ಉಪಯೋಗ ಮಾಡಿರತ್ತ ಹೇಳಿ. ನೀವೇನು ದಸರಾದಾಗ ಪೂಜೆ ಮಾಡಕತ್ತು ಕೊಡ್ರಿ ಜಂಗ್ ಹತ್ತಿದ ಬಂದೂಕ. ಈಗ ನಮ್ಮ ಬಿಜಾಪುರ ಜಿಲ್ಲೆದಾಗ ಹಳಿ ಗೋಡ್ರುಗಳದಾರ, ಜಂಗ್ ಹತ್ತಿದ ಹತಾರೆ, ಜಂಗ್ ಹತ್ತಿದ್ದು ಬಂದೂಕ. ಅವಾಗೇ ನಿಂಬಿಕಾಯಿ ಹಚ್ಚಿ ತೊಳೆದು
ಎಲ್ಲ ಸಾಲಕ್ಕೆ ಹಿಂಗಿಟ್ಟು ಪೂಜೆ ಮಾಡ್ತಾರೆ. ಧ್ಯಾನ ಪೂರ್ಣಂ ಜಗಜ್ಯೋತಿ ಅವಕ್ಕೆಲ್ಲವು ನಿಮ್ಮ ಮನೆಗೆ ಬಂದ್ರೆ ಅಂದ್ರೆ ತೆಗೀರಿ ಅಂದಾಗ ಇನ್ನು ತೆಗೆದ್ರೆ ಉಳಿತೀವಿ. ನಾವೇನು ಯಾರನ್ನ ಹೊಡಿಲಕ್ಕೆ ಹೋಗೋದು ಬೇಡ. ನಮ್ಮ ದೇಶದಾಗ ಇವತ್ತು ಅಂಥ ಪರಿಸ್ಥಿತಿ ಬಂದದ. ನಾವು ಒಂದಾಗಲಿಲ್ಲದ್ರೆ, ನಾವು ಜಾತಿ ವ್ಯವಸ್ಥೆದಾಗ ಬಿದ್ದೀವಂದ್ರೆ ನಮ್ಮ ದೇಶದ ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಸಂವಿಧಾನ ಉಳಿಬೇಕಾದ್ರೆ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ 60ರಿಂದ 70 ಇದ್ರೆ ಮಾತ್ರ ಸಂವಿಧಾನ ಉಳಿತದೆ, ನಮ್ಮ ಧರ್ಮ ಉಳಿತದೆ. ಅದಕ್ಕಿನ್ನು ಮುಂದೆ ಬರುವಂಥ ದಿವಸಗಳಲ್ಲಿ ಹೆಂಗೆ ನೀವು ಒಕ್ಕಟ್ಟಿನಿಂದ ಇವತ್ತು ಬಸವಣ್ಣ ಎಷ್ಟು ದೊಡ್ಡ ಮೂರ್ತಿ ಕೊಡ್ಸಿರಿ ನೋಡ್ರಿ, ಸಣ್ಣ ಊರ. ಆದರೆ ಬಸವಣ್ಣಂದು ಸುಮಾರು ಒಂದು 50 ಲಕ್ಷ ರೂಪಾಯಿ ಖರ್ಚಾಗಿರ್ಬೇಕೆಲ್ಲ. ಒಂದು 15 ಯಾಕಂದ್ರೆ ನಾನು 15 ಮೂರ್ತಿ ಕೊಡ್ಸೀನಿ ಬಿಜಾಪುರನಾಗ. ಮಹಾರಾಣಾ ಪ್ರತಾಪ್ ಮೂರ್ತಿ ಕೊಡ್ಸೀನಿ 19 ಫೂಟಿಂದು 50 ಲಕ್ಷ ರೂಪಾಯಿ ಜೈಪುರ್ನಿಂದ ತೊಗೊಂಡು ಬಂದಿದ್ದೆ. ಬಹುಶಃ ಇದೂ ಒಂದು 15-16 ಲಕ್ಷ ರೂಪಾಯಿ ಮೂರ್ತಿಗೆ ಬಿದ್ದಿರ್ಬೇಕು. ಯಾಕಂದರೆ ಇಷ್ಟೆಲ್ಲ ಒಕ್ಕಟ್ಟಿನಿಂದ ಮಾಡಿರಿ. ಇವೆಲ್ಲ ಮೂರ್ತಿಗಳು ಉಳಿಬೇಕಿಲ್ಲ. ಮುಂದಿನ ದಿವಸನಾಗ ಈ ಮೂರ್ತಿಗಳೆಲ್ಲ ಈ ದೇಶನಾಗ ಉಳಿಬೇಕೋ ಬೇಡ? ಉಳಿಬೇಕಂದ್ರೆ ನಾವು ಎಲ್ಲ ಒಕ್ಕಟ್ಟಾಗ್ಬೇಕು. ನೀವು ಒಕ್ಕಟ್ಟಾಗ್ಲಿಕ್ಕಂದ್ರೆ ಈಗ ಹೆಂಗೆ ಇರಾನ್ದಾಗ ಹೆಂಗೆ ಮೂರ್ತಿಗಳನ್ನೆಲ್ಲ ಕೆಡಲಕತ್ತಾರಲ್ಲ, ರಷ್ಯಾದಾಗ ಹೆಂಗೆ ಕೆಡೋದ್ರು ಹಂಗೆ ಅವ್ರು ಏನಾರು ಸಂಖ್ಯೆ ಹೆಚ್ಚಾಯ್ತಂದ್ರೆ ಯಾವ ಮೂರ್ತಿಗಳು ಉಳಿದಿಲ್ಲ. ಇದು ನಿಮ್ಮ ತಲೆಗೆ ಇಟ್ಕೊರಿ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮನೆಗೆ ಇಟ್ಟು ರೊಕ್ಕ ಹಾಕಿ ಮಾಡಿರಲ್ಲ, ಇದು ಉಳಿಬೇಕಂದ್ರೆ 2028 ಈಗ ನೋಡ್ರಿ ಎಲ್ಲ ಕಡೆ ಹಿಂದುತ್ವದ ಹವಾ. ನಾ ಹೇಳ್ತೀನಿ, ನಮ್ಮ ಪತ್ರಕರ್ತರದ್ದು ಕೇಳ್ತಾರೆ, ಏನು ರೀಟ್ ಜನ ಸೇರ್ತಾರಲ್ಲ. ನನ್ನ ಸಲುವಾಗಿಲ್ಲಪ್ಪ, ಹಿಂದುತ್ವ ಉಳಿಬೇಕಂತೇಳಿ ಸೇರ್ಲಕತ್ತಾರ. ಮೊನ್ನೆ ಬಾಗಲಕೋಟೆ ಇಲೆಕ್ಷನ್ಗೆ ಹೋಗಿದ್ದೆ ನಾವು ಹೋಗುತ್ತಾನೋ ಒಂದು ಬೇರೆ ಇತ್ತು ಹವಾ. ನಾವು ಈರಪ್ಪಣ್ಣವರು ಬಂದ್ರವಾಗ ನಾ ಎಲ್ಲೂ ಗಾಡಿ ಮಾಡಿ, ನನಗೆ ಯಾರು ಗಾಡಿ ಮಾಡೋರು ಯಾರು ಚರಂತಿ ಮಠರು ಕೈ ಬಿಚ್ಚಲಾರ ಗಿರೇಕಿ. ಅದು 4-5 ಸಾವಿರ ಮಂದಿ ಕೂಡ್ತಿದ್ರು. 4 ಮಾಜಿ ಮುಖ್ಯಮಂತ್ರಿ ಹೋದ್ರೆ 1000 ಮಂದಿನ ಕೂಡ್ಸೋದಾಗಿಲ್ಲ. ಯಾಕಪ್ಪ ಅಂದ್ರೆ ಜನರಿಗೆ ಗುರ್ತಾಗೈತಿ, ಇವನು ಏನಾರೇ ಕರ್ನಾಟಕ ಮುಖ್ಯಮಂತ್ರಿ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ, ಒಳ್ಳೇದಾಗ್ತದೆ. ಇಲ್ಲಕಂದ್ರೆ ಈ ರಾಜ್ಯದಲ್ಲಿ ಒಳ್ಳೇದಾಗೋದಿಲ್ಲ. ಸುಮ್ಮ ಸೇರೋದಿಲ್ಲ ಮಂದಿ. 30-35 ವರ್ಷದ ಇತಿಹಾಸ ಐತೆ ನಂದು. ಈರಪ್ಪಣ್ಣವ್ರು ಹೇಳ್ದಂಗೆ 94ರಿಂದ MLA, 3 ಸಲ MLA ಆಗೀನಿ, 2 ಸಲ MP ಆಗೀನಿ, ವಾಜಪೇಯಿ ಸರ್ಕಾರನಾಗ ಮಂತ್ರಿ ಆಗೀನಿ. ಇಟ್ಟರಾಗನೇ ಒಬ್ಬೊಬ್ಬರು ಒಂದೇ ಟರ್ಮ್ MLA ಆಗೋದ್ರಾಗ ಹಳ್ಳ್ಯಾಗ ಹೋದ್ರು ಹೊಡಿಲಕ್ಕೆ ಕಲ್ಲು ತೊಗೊಂಡು ಬೆನ್ ಹತ್ತಾರೆ. ಯಾಕಂದ್ರೆ ಹೊಳ್ಳಿ ಬಂದಿರೋದೇ ಇಲ್ಲ. ಆದ್ರೆ ನಾನು 30 ವರ್ಷದ ರಾಜಕೀಯ ಅನುಭವದಲ್ಲಿ ಜನ ಇಟ್ಟು ವಿಶ್ವಾಸ ಇಟ್ಟಾರಂದ್ರೆ ಈರಪ್ಪಣ್ಣವ್ರು ನಾವು ಮಾತಾಡಕತ್ತಿದ್ವಿ. ಏನು ರೀ ಜನರದು ಟ್ರೆಂಡ್ ನಿಮ್ಮದು ಕಡಿಮೆ ಆಗಲಾಗೈತದ. ಕಡಿಮೆ ಯಾಕೆ ಆಗ್ತೈತೆ ಅಂತ ಕೇಳಿದೆ ನಾ. ಇಟ್ಟೊತ್ತಿಗೆ ನಂದೆಲ್ಲ ಬಂಡವಾಳ ತೆಗೆದು ಬಿಡ್ತಿದ್ರ. ಕಾಂಗ್ರೆಸ್ನವರು ತೆಗಿತಿದ್ರು, BJP ಅವರು ತೆಗಿತಿದ್ರು. ಯಾಕಂದ್ರೆ ಯತ್ನಾಳ್ ಮುಗಿಸ್ಲಿಕ್ಕೆ ನನ್ನ ಮಗನ ಮುಖ್ಯಮಂತ್ರಿ ಹೆಂಗೆ ಮಾಡೋದು, ಅದೊಂದು ದೊಡ್ಡ ಚಿಂತೆ ಈ ರಾಜ್ಯದಾಗ. ಅಪವಾದಗಳು ಏನು ಬೇಕೆಲ್ಲ ಮಾಡ್ತಾರೆ. ಈಗ ನೋಡ್ರಿ, ಈರಪ್ಪಣ್ಣವ್ರ ಬಗ್ಗೆನೇ ಅಪಪ್ರಚಾರ ಮಾಡ್ಲಕತ್ತಾರೆ. ಪಾಪ ಅವ್ರೇನೋ ಒಂದು ಒಳ್ಳೆಯ ಸಂಸ್ಥೆನ ಕಟ್ಟ್ಯಾರ. ಏನೋ ಕೆಲವೊಂದು ತಪ್ಪುಗಳು ಆಗಿರ್ತಾವೆ. ನಾವೆಲ್ಲರೂ ಕೂಡಿ ಈಗ ಎತ್ತಿ ಹಿಡಿಬೇಕು, ಮುಳುಗಿಸ್ಬಿಡ್ಬೇಕು. ಎತ್ತಿ ಹಿಡಿಬೇಕೇನೋ ಅವ್ರೇನೋ. ನಾ ಕೇಂದ್ರ ಮಂತ್ರಿ ಇದ್ದಾಗ ಅವ್ರು ಇನ್ನೂ ಒಂದು ಸಣ್ಣ ಗೊಬ್ಬರ ಅಂಗಡಿಯೇನೋ ಇತ್ತು ಊರಾಗ, ಕೊಲ್ಲೊಳ್ಳಿ ಒಳಗೆ. ನಾ ಕೇಂದ್ರ ಮಂತ್ರಿ ಇದ್ದಾಗ ಅವ್ರ ಊರಿಗೆ ಹೋಗಿದ್ದೆ. ನಾ ಹೇಳಿದೆ, ಈರಪ್ಪಣ್ಣ ನೀವು ಏನು ಇಲ್ಲರಿ, ನಮ್ಮ ಮನೆಯಾಗ ಈಗ ರಾತ್ರಿ ಆಗೈತಿ, ಹಂಗೆ ಏನು ಇಲ್ಲ, ನಿನ್ನ ಮನೆಗೆ ಬಂದು ಹೋದ್ರೆ ಅದೊಂದು ಹವಾ ಹೋಗ್ತದೆ. ಕೇಂದ್ರ ಮಂತ್ರಿ ಬರ್ತಾರಪ್ಪ, ಯತ್ನಾಳ್ ಬಂದಾನಂದ್ರೆ ಏನು ತಿಳ್ಕೊಂಡು ಈರಪ್ಪಣ್ಣನ ಜೋರು ಐತತ್ತಾರ ಮಂದಿ ಹಂಗೆ ಅದಾರ. ಈಗ ನೋಡಿ, ಇನ್ನೊಬ್ರು ಏನಾಗ ಒಬ್ಬ ಕಾಲು ಮುಗಿದು ಹೇಳಿದ್ರೆ ನಮ್ಮ ಮನೆಗೆ ಚಾ ಕುಡ್ದೆ ಹೋಗೇಬೇಕು ಗೊಡ್ರತ್ತ. ಹ್ಞೂ ಅಂದೆ. ಮತ್ತು ಯಾಕಂದ್ರೆ ಹಗಲ ರಾತ್ರಿಯಲ್ಲಿ ಓಡಾಡಿರ್ತಾರೆ. ಇವತ್ತು ಈರಪ್ಪಣ್ಣ ಅವ್ರಿಗೆ ಏನು ಎಲ್ಲರಿಗೂ ಹೇಳ್ತೀನಿ, ಈ ಭಾಗದ ಜನರಿಗೆ, ಈರಪ್ಪಣ್ಣ ಕಡಾಡಿಯವರು ಒಬ್ಬ ಒಳ್ಳೆಯ ಮನುಷ್ಯ ಅಂತೇಳಿ ನೀವು ರಾಜ್ಯಸಭೆ ಮಾಡ್ಯಾರ ನಮ್ಮ BJP ಅವರು. ಅವ್ರು ದುಡ್ದಾರ ಪಕ್ಷಕ್ಕೆ, ZP ಅಧ್ಯಕ್ಷರು ಆಗಿದ್ದರು. ಮುಂದೇನೋ ರಾಜಕಾರಣದಾಗ ಅವ್ರು ಡೈರೆಕ್ಟ್ ಆರಿಸಿ ಬಂದಿಲ್ಲ. ನಾ ಸಣ್ಣ ಹುಡುಗಿದ್ದು 28 ವರ್ಷಕ್ಕೆ ನಾನು MLA ಆಗಿಬಿಟ್ಟೆ. ಏನಾಂತ ನಾನು ಬಿಜಾಪುರನಾಗ ಒಂದಿಟ್ಟು ಅಡ್ಡಾಡ್ತಿರ್ತಾವೆ, ಸೋಲಿಸ್ತೀನತ್ ಏನು ಸೋಲಿಸೋದಾಗೋದಿಲ್ಲ, ಏನು ಕೆಸಿದಾಗ ಮತ್ತೆ ಆರಿಸಿ ಬರ್ತೀನಿ. ಅದಕ್ಕೆ ಕಡಾಡಿ ಅವ್ರ ಜೋಡ ನಾವು ಅದೀವಿ. ಅವ್ರಿಂದ ಏನೂ ತಪ್ಪಾಗಿಲ್ಲ. ತಪ್ಪಾಗಿದ್ರು ಯಾರೂ ನೀವು ಅವ್ರ ಮ್ಯಾಗ ಅವಿಶ್ವಾಸ ಮಾಡಬೇಡ್ರಿ. ಅವ್ರು ಅಂಥದ್ದು ಏನಾರು ಅವ್ರ ಸಂಸ್ಥೆಗೆ ತೊಂದರೆ ಆದರೆ ಪೂರ್ತಿ ನಿಂತು ನಿಮ್ಮದೆಲ್ಲ ಹಣ ವಾಪಸ್ ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ಏನೋ ಕಟ್ಸೋಬೇಡ್ರಿ. ಯಾಕೆ ಹೇಳ್ತೀನಿ ಅಂದ್ರೆ ಭಯಂಕರ ಅಧೈರ್ಯ ಆಗ್ಯಾರ ಅವ್ರು.
ನಾ ಹೇಳಿನ ಅಂಜಬೇಡ, ನಾ ಇರುತ್ತಾನ ಏನೈತೆ ಅಂತಿಂತವ್ರನ್ನ ಮನಗಿಸಿನತ್ತ ನೀವು ಯಾಕೆ ವಿಚಾರ ಮಾಡ್ತಿರ್ತೀವಿ? ನಮಗೂ ಬೆಳಗಾವ್ದವ್ರು ಅದು ರೊಕ್ಕ ಕೊಟ್ಟು ಕಳಿಸಿದ್ರೆ ಕೆಡಬೇಕತ್ತ ಮನೆ. ನಮಗೂ 15 ದಿವಸ ಇಲ್ಲೇ ಇದ್ರು ಏನೂ ಮಾಡೋದಾಗಲಿ. ನಮ್ಮ ಮಂದಿ ಬಿಜಾಪುರದವ್ರು ಭಾಳ ಶಾಣೆ ಅದಾರ. ಬಸ್ಸನ್ಕೊಂಡು ಕೆಡಬೇಕು. ಹಾಂ ಕೆಡೋನಲ್ರಿ ಈ ಸಲ ಗ್ಯಾರಂಟಿ ರೀ. ರೊಕ್ಕ ಹಾಂ ನೀ ತಗೋ ನೀ 5,000 ತಗೋ, ನೀ 10,000 ಎಲ್ಲ ಕಡೆ ಕೊಟ್ಟರು. ನಮ್ಮ ಎಲ್ಲ ಸ್ಲಮ್ನಾಗ ಅಡ್ಡಾಡಿ 15 ದಿವಸ ಒಂದು ಟೀಮ್ ಬಂದಿತ್ತು ರೀ. 3 ಕಡೆ ಟೀಮ, ಒಂದು ಶಿವಮೊಗ್ಗ ಟೀಮ, ಒಂದು ಮುಧೋಳ ಟೀಮ, ಒಂದು ಬೆಳಗಾವಿ ಟೀಮ್, 3 ಟೀಮ್ ಕೂಡಿ ಕೆಡಬೇಕಂತ ಬಂದರು. ನಮ್ಮ ಮಂದಿ ಎಲ್ಲ ತೊಗೊಂಡ್ರು, ಯಾರೂ ಇಲ್ಲಲ್ಲಿಲ್ಲ. ಮತ್ತು ತಪ್ಪು ತಿಳ್ಕೊತಾರೆ ಪಾಪ ಕೊಡೋರು. ತೊಗೊಂಡ್ರು. ಯಾರು ಹುಡುಗರು ದಾಬಾಕ್ಕೆ ಹೋಗೋರು ಹೋದರು. ಹೆಣ್ಮಕ್ಳು ಸೀರೆ ಬಂಗಾರ ತೊಗೋದಿದ್ರು, ಅವ್ರು ತೊಗೊಂಡ್ರು. ಎಲ್ಲ ಆರಾಮಿದ್ದರು. ವೋಟಿಂಗ್ ದಿವಸ ಬತ್ತು. ಮುಂಜಾನೆ 7ಕ್ಕೆ 6:30ಗೆ ಪಾಳೆ ಹಚ್ಚೋದು. ನಮ್ಮಲ್ಲಿ ಹಾಗೆ ಪಾಳೆ ಹಿಂಗೆ ನಿಮ್ಮಂಗೆ 10ಕ್ಕೆ ಹೋದ್ರೆ ನಡೀತೈತೇಳ. ಇನ್ನು ಯಾನಿಗೆ ಓಟ್ ಹಾಕಿ ಏನು ಆಗ್ತೈತೇಳ ಕತೆ ಹೇಳೋದಿಲ್ಲ. 6:30ಗೆ ಪಾಳೆ ಹತ್ತಿದ್ರು. ಈ ರೊಕ್ಕ ಕೊಟ್ಟು ಗಿರಕಿದ್ವಲ್ಲ ಅಲ್ಲಲ್ಲೇ ನಿಂತಿದ್ರು. ಅವರು ಫುಲ್ ನಿಮ್ಮದೇ ಆತಂದ್ರೆ ಕಾಂಗ್ರೆಸ್ಸಿಗೆ ಹುರುಪಾಗಿಬಿಟ್ರು. ಈ ಸಲ ಗೌಡನಿಗೆ ಕೆಡೋದು ಅಂತ ಸಂಜೀತನ ಭಯಂಕರ ಅವ್ರು ಲೆಕ್ಕ ಮಾಡಿದ್ರು. 25,000 ರಿಂದ 30,000 ಸೇ ಗೌಡೆ ಹರೇ ಆತ 30,000 ಬೀಳ್ತಾನೆ ಗೌಡ ತಾಯಿ. ಮುಂದೆ ಕೌಂಟಿಂಗ್ ದಿವಸ ಚಾಲು ಆಯಿತು. 35,000 ಲೀಡ್ ಆಯಿತು ಮೊದಲು ನಂದು. ಮುಂದೆ ಅವ್ರ ಏರಿಯಾ ಬತ್ತು. ಮತ್ತು ಅಲ್ಲಂತೂ ನಮ್ಮ ಓಟು ಬೀಳೋ ಪ್ರಶ್ನೆ ಇಲ್ಲ. ನಾವು ಓಟು ಬೇಡ ಅಂದಿದ್ದೆ. 850 ಓಟ್ ಆಗ್ಯಾವ ಅಂದ್ರೆ ಒಂದು 3 ಓಟ್ ನನಗೆ, ಉಳಿಕಿದ್ದು ಅವ್ರಿಗೆ. ನಮ್ಮ ಮಂದಿ ಹುಚ್ಚು ಮಂದಿ 850 ನಮ್ಮವಾಗ ಅಂದ್ರೆ 100 ಸವಸ್ಸರಿ ಅವ್ರಿಗೆ ಹಾಕೋರೆ. ಆದ್ರೆ ಅವರು ಒಂದು ತಪ್ಪಿಸಲು ನನಗೆ ಹಾಕ್ತಿದ್ದಿಲ್ಲ, ಬಿಡಲಕ್ಕನು. ಮುಂದೆ ಇಳ್ಕೋತ ಬತ್ತು ನಂದು 3 ಸರಕ್ಕೆ ಬಂದು ನಿಂತು. ಇನ್ನೇನು ಬಸ್ಸನ್ನು ಬೀಳ್ತಾನೆ ಅನ್ನೋದ್ರಾಗೇ ಮುಂದೆ ನಮ್ಮದು ಹಿಂದೂ ಏರಿಯಾ ಚಾಲೋ ಆಯ್ತು. ಮತ್ತು ಅಲ್ಲೊಬ್ಬ ಮನುಗುಳಿ ಅಗಸ್ಯತೈತಿ. ಅಲ್ಲೊಬ್ಬ ಭಾರಿ ಜಾಗೃತ ಹನುಮಂತಿಯವ್ರು ಅದಾನ. ನಾ ವೋಟಿಂಗ್ ಆದ ಕೂಡಲೇ ಹೋಗಿ ಒಂದು ತಾಸು ಕೂತ್ಬಿಡ್ತೀನಿ ಅಲ್ಲಿ. ಹಿಂಗಾರೆ ಆಗೈತಿ, ಇಲ್ಲಿದಿಂದ ನೀ ಕಡೆ ಯಾಕೆ ಮಾಡ್ಬೇಕು ಮ್ಯಾಗಿಂದತ್ತ. ಅಟ್ಟು ಹನುಮಾನ್ ಚಾಲೀಸ ಓದಿ ಬಂದು ಮಕ್ಕೊಂಡೆ ಅಂದ್ರೆ ಕೌಂಟಿಂಗ್ ದಿವಸ ಬರೋಬ್ಬರಿ 4 ತನಕ ಅವ್ರ ಹಸಿರು ಗುಲಾಲ್ ಹಾರಿ ಪಾಕಿಸ್ತಾನ ಜಿಂದಾಬಾದ್ ಅಂದ ಡ್ಯಾನ್ಸ್ ಹೊಡೆದು ಅನ್ನೋದ್ರಾಗ ಸಣ್ಣಗೆ 9 ರಿಂದ 10,000 ಲೀಡ್ ಆಗಿಬಿಡ್ತೈತಿ. ಕೇಸರಿ ಗುಲಾಲ್ ಹಾರಿಸಿದ್ವಿ. ಅವ್ರು ಎಷ್ಟು ತಳಗ ಹಸಿರು ಹಾರಿಸಿರ್ತಾರಲ್ಲ ಅದ್ರ ಮ್ಯಾಗ 1 ಇಂಚ್ ಕೇಸರಿ ಗುಲಾಲ ನಮ್ಮವ್ರು ಹಾರಿಸಿ ಇಡೀ ಬಿಜಾಪುರ 144 ಲಾಗು ಮಾಡ್ತಾರೆ. ನಾನೇನು ದಾವೂದಿ ಬ್ರಾಹ್ಮಣ ಹೋಯ್ದಂಗೆ ಮುಂದೆ 4 ಪೊಲೀಸ್ ಜೀಪ, ಹಿಂದೆ 4 ಪೊಲೀಸ್ ವ್ಯಾನ ಸಿದ್ದೇಶ್ವರ ಗುಡಿಗೆ ಕರ್ಕೊಂಡು ಹೋಗಿ 2 ದಿವಸ ಕರ್ಫ್ಯೂ ಇರ್ತೈತೆ ಬಿಜಾಪುರನಾಗ. ಆದರೂ ಆರ್ಚಿ ಬಂದೀನಿ. 2 ಸಲ ಇದು 3 ಸಲ ಆರ್ಚಿ ಬಂದೀನಿ. ಅದಕ್ಕೆ ನೀವು ಜಾಗೃತರಾಗ್ರಿ. ಬರೋ ದಿವಸನಾಗ ಒಳ್ಳೇದಿದೆ. ಇವತ್ತು ನಾವು ಎಲ್ಲೇ ಇರಲಿ ಹಿಂದುತ್ವದ ಪರವಾಗಿ ಜನರ ಪರವಾಗಿ ವಿಧಾನಸಭಾದಾಗ ಗಟ್ಟಿ ಮಾತಾಡ್ತೀವಿ. ನಮ್ದು ಯಾರ್ದು ಮುಲಾಜಿನೇ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಏನು ರೀ ಮೊದಲು ನೀವು ಸಿದ್ದರಾಮಯ್ಯ ಭಾಳ ಚಲೋ ಇದ್ರಿ, ಈ ಕಡೆ ಭಾಳ ಹಾದಿ ಬಿಟ್ಟಿರಿ ನೋಡಿ. ಮಿಸ್ಟರ್ ಯತ್ನಾಳ್ ಏನು ಮಾತಾಡ್ತಕ್ಕದ್ದಲ್ಲ, ನೀನು ಎಕ್ಸ್ಪೆಲ್ ಮಾಡ್ಯಾರತ್ತಂದ್ರೆ. ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ರಿ ಏನು. ಅವಾಗ ಅವರು ಎಲ್ಲ ಏನಂದೇ ಅಂತ ಕೇಳಿದ್ರು. ಏನಂದೆ ಮಿಸ್ಟರ್ ಯತ್ನಾಳ್? ಏನಿಲ್ಲ ಸರ, ತಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದರು. ಹೌದು. ಯಡಿಯೂರಪ್ಪನೂ BJP ಎಕ್ಸ್ಪೆಲ್ ಮಾಡಿದರು. ಹೌದು. ಕುಮಾರಸ್ವಾಮಿಯವ್ರನ್ನೂ ಏನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದರು. ಹೌದು. ಆ 3 ಮಂದಿ ಎಕ್ಸ್ಪೆಲ್ ಆದವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ ತಂದೆ. 4ನೇದವ ನಾನೇ ಎಕ್ಸ್ಪೆಲ್ ಆದವ, ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಯಾಕೆ ಆಗಬಾರ್ದು? ಯಾಕೆ ಕರ್ನಾಟಕದ ಮುಖ್ಯಮಂತ್ರಿ ಅವರೇ ಆದವ್ರು ಗುತ್ತಿಗೆ ಐತೇನು? ನಾವು ಉತ್ತರ ಕರ್ನಾಟಕದವರು ನಾ ಏನು ರೊಕ್ಕ ತಿನ್ನೋದಿಲ್ಲಪ್ಪ. ಈಗ ಹೇಳ್ತೇನೆ, ಇಲ್ಲೇ ಬಸವಣ್ಣ ಸಾಕ್ಷಿಯಾಗಿ ನಾವು ರೊಕ್ಕ ತಿನ್ನೋದಕ್ಕೆ ಮುಖ್ಯಮಂತ್ರಿ ಆಗೋದಿಲ್ಲ, ಆಸ್ತಿ ಮಾಡೋಕ್ಕಿಲ್ಲ. ಈ ರಾಜ್ಯದ ಜನರು ಒಳ್ಳೆಯದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಹೊರತು ನಾವು ಬಸವಣ್ಣನ ವಿಚಾರಗಳನ್ನು ನಿಜವಾಗಿ ಜಾರಿ ತರಬೇಕು. ನಮಗೇನು ದೇವ್ರು ಕೊಟ್ಟ ನಮಗೇನು ದೇವ್ರ ಕಡಿಮೆ ಮಾಡಿಲ್ಲ. ಇನ್ನು ನಿಮ್ಮ ರೊಕ್ಕ ತಿಂದು ದುಬೈದಾಗ ಮಸ್ಕತ್ನಾಗ ಆಸ್ತಿ. ಈಗ ನೋಡ್ರಿ ಒಬ್ಬರು ದುಬೈದಾನ ಬಿಲ್ಡಿಂಗ್ಗಳು ಹೊಡಿಲಕತ್ತಾವಲ್ಲ, ಅಲ್ಲೊಂದು ಬಿಲ್ಡಿಂಗು ಇರಾಣದವ್ರು ಬಾಂಬ್ ಹಾಕಿದ್ರಂದ್ರೆ ಇಲ್ಲಿ ಇಂಡಿಯಾ ಇದು ಕರ್ನಾಟಕದಾಗ ಕೂತು ಇದು ಪುಕ್ಕು ಆಗ್ತಾವೆ. ಯಾಕಂದ್ರೆ ಇವ್ರು ರೊಕ್ಕ ಅಲ್ಲೇ ಐತಿ. ನಾ ಆರಾಮಾಗಿ ಕೂತೀನಿ, ಬೇಸ್ ಹೊಡೆದ್ರೆ ಹೇಳ ದುಬೈದಾಗತ್ತೀನಿ. ಇವು ನಮ್ಮ ಕರ್ನಾಟಕದ ಕೆಲವು ಮಂದಿ ಹೇಳ್ತಾರಲ್ಲ, ನಾವು ಆ ಮಗ ಈ ಮಗ ಹೇಳ್ತಾಳೆ. ದುಬೈದಾಗ ಏನಾರೇ ಬಾಂಬ್ ಬಿತ್ತಂದ್ರೆ ಇಲ್ಲಿ ಕರ್ನಾಟಕದವ್ರು ಬ್ಯಾನ್ ಯಾಕೆ ಆಗ್ತೈತಪ್ಪ ಅಂದ್ರೆ ರಾಜಕಾರಣಿಗಳಿಗೆ
ಯಾಕಂದ್ರೆ ಅವ್ರ ಆಸ್ತಿ ಅದು ಅವ್ರ ಮ್ಯಾಗ ಬಿತ್ತೇನೆ ನೋಡ್ತಾರೆ, ಫೋನ್ ಹಚ್ಚಿ ಕೇಳ್ತಾರೆ, ನಮ್ಮ ಹಂಗೆ ಮನೆ ಮ್ಯಾಗ ಬಿತ್ತೋ ಹೊರಗೆ ಬಿತ್ತು, ಇಲ್ಲ ಸರ್ ನಿಮ್ಮ ಮನೆ ಬಿಟ್ಟು ಸಾಂಬಾರು ಪೂಟ್ ಮ್ಯಾಗ ಬಿದ್ದೈತದು ಅಂದ್ರೆ ಮತ್ತೆ ಮಕ್ಕೋತಾರೆ. ನಮ್ಮದೇನು ಎಲ್ಲಿಯೂ ಆಸ್ತಿ ಇಲ್ಲ. ಬಿಜಾಪುರ ಬಿಟ್ಟರೆ ಏನು ಹೈದ್ರಾಬಾದ್ನಾಗೂ ಇಲ್ಲ, ಬೆಂಗಳೂರಿನಾಗ ಒಂದು ಮನೆ ತೊಗೊಂಡು ಬಿಟ್ಟರೆ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ಮುಂದಿನ ದಿವಸನಾಗ ನೀವೆಲ್ಲ ತಯಾರಾಗ್ರಿ. ಅದು ಹೆಂಗೆ ಬರ್ತದೆ ಹಂಗೆ ಗಾಡಿ ಹೊಡಿಲತ್ತ. ಜೆ ಸಿ ಬಿನೇ ಬತ್ತಂದ್ರೆ ಜೆ ಸಿ ಬಿನೇ, ಕಮಲ್ ಹೂ ಬತ್ತಂದ್ರೆ ಕಮಲ್ ಹೂ. ಇವತ್ತು ಡಿಕ್ಲೇರ್ ಮಾಡಿಬಿಟ್ಟಿನ, ಇಡೀ ಕರ್ನಾಟಕ ಅಡ್ಡಾಡ್ತೀನಿ, ಎಲ್ಲರ ಅಭಿಪ್ರಾಯ ತೊಗೋತೀನಿ. ಜನ ತಯಾರಾದಾಗ ಏನು ರೀ, ಯಾರು ಬೇಕಾದವ್ರು ಬಂದು ಏನು ಮಾಡೋರು ಅದಾರ. ಜನನೇ ಪೊಕ್ಕಟ್ರು ಹೋಟ್ ಹಾಕಿ ಆರಿಸ್ತಂದ್ರೆ ತಿಳ್ಕೊರಿ, ನಾಯಕ ರೊಕ್ಕತ್ತಿಲ್ಲಿ ಆರಾಮ್ ಒಳ್ಳೆ ಕೆಲಸ ಮಾಡ್ತೀನಿ. ನಿಮ್ಮ ಎಲ್ಲ ಮಕ್ಕಳಿಗೆ ನೌಕರಿ ಹಚ್ಚೋದು, ನೀರಾವರಿ ಮಾಡೋದು ಇಷ್ಟೇ ಇಲ್ಲ. ಎಲ್ಲ ಜನರದ್ದು ಬೇಡಿಕೆ ಇಷ್ಟು ಮಾಡುವಂಥ ಕೆಲಸ ಬಸವಣ್ಣ ನಮ್ಗೆ ಆಶೀರ್ವಾದ ಮಾಡಲಿ. ನಾವು ಎಲ್ಲರೂ ಇಲ್ಲಿ ನಮ್ಮ ನಿಂಗಪ್ಪಣ್ಣ ಪಿರೋಜವ್ರು ಅದಾರ, ಈರಪ್ಪಣ್ಣವ್ರು ಅದಾರ, ಅವ್ರು ಸ್ವಲ್ಪ ಇದ್ರಾಗ ಅದಾರ, ಇರಲಿ ಪಾಪ ಅವ್ರಿಗೇನೋ ಮನಸ್ಸಿನಾಗ ಅದನ್ನೇನು ತಲೆಗೆ ಇಟ್ಕೊಳ್ಬೇಡ್ರಿ ಈರಪ್ಪಣ್ಣ, ನಿಮ್ಮನ್ನ ಕಡೆಯಾಗಿ ಮಾಡಿ ದಂಡಿಗೆ ಹಚ್ಚೋದು ನನಗೆ ಕೆಲಸ ಐತಿ, ನಾನು ಮಾಡ್ತೇನೆ ಅಂತೇಳಿ. ಯಾಕಂದ್ರೆ ಒಳ್ಳೆಯವ್ರಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಯಾರೂ ಇವತ್ತು ನಾವು ಬಜರಂಗ ದಳ ಹುಡುಗರಿಗೆ ಹೇಳ್ತೇನೆ, ನಿಮ್ಮ ಕೇಸ ಗೀಸ ಹಾಕ್ತಿದ್ರೆ ಹಾಕ್ಸೋರು. ಈಗ ನನಗೂ ಹಾಕ್ಯಾರ, ನನಗೂ ನಾರೇನು ಕಡಿಮೆ ಇದ್ದೀನಿ. ನನಗಂದು ಪಾಪ ಪೊಲೀಸರು ತಪ್ಪಲ್ಲ, ಮ್ಯಾಗಿನ ಫೋನ್ ಬರ್ತದೆ ಈ ಬೆಳಗಾವಿ ಜಿಲ್ಲಾದ ಇವ್ರ ಕಡೆಯಿಂದ, ಏನು ಯತ್ನಾಳ್ ಬಂದಿದ್ದಾನೆ ಒಂದು ಕೇಸ್ ಹಾಕಿ. ಎಸ್ ಸರ್ ಒಂದು ಲಘು ಆಗಿರ್ತೈತಿ. ಯತ್ನಾಳರು ಏನದು ಪ್ರಚೋದನಕಾರಿ ಭಾಷಣ ಮಾಡಿದರು. ಏನು ಮಾಡಿದ್ರು? ಪ್ರಾಮಾಣಿಕವಾಗಿ ಇರಬೇಕು ರಾಜಕಾರಣಿಗಳು ಅಂದರೆ ಇದು ಪ್ರಚೋದನಕಾರಿ. ಪ್ರಾಮಾಣಿಕರಾಗಿ ಇರಬೇಕು ಶಾಸಕರು ತಂದಿದ್ದು ಭಾರೀ ಪ್ರಚೋದನಕಾರಿ ಇರೋದ್ರಿಂದ ಇಂಥ ಸೆಕ್ಷನ್ ತಳಗೆ ಒಂದು ಕೇಸ್ ಹಾಕ್ರಿ. ಮುಂದೆ ಹೈಕೋರ್ಟ್ನಾಗ ಇವೆಲ್ಲ ರಿಜೆಕ್ಟ್ ಆಗಿ ಹೋಗ್ಯಾವ. ಹೈಕೋರ್ಟಿಗೆ ಹೋಗ್ತದೆ, ಹೈಕೋರ್ಟ್ನವ್ರು ಕೇಳ್ತಾರೆ ಏನು ತಪ್ಪು ಮಾತಾಡ್ಯಾರಪ್ಪ. ಹಿಂಗೆ ಯಾವುದಕ್ಕೂ ಅಂಜಲಾರ್ದೇ ಬಜರಂಗ ದಳದವ್ರು ಪಾಪ ಅವ್ರು ಹೇಳಿದ್ರು, ನಮ್ಮದು ಇಟ್ಟು ಹೆಸರು ಹೇಳಿರ್ತದೆ, ನೀವು ಬಜರಂಗ ದಳದವ್ರು ಅದಿರತ್ತೇಳಿ ನಾವು ಹಿಂದೂಗಳು ಸುರಕ್ಷಿತ ಅಂತ ಮಾತು ಹೇಳಿ ಇವತ್ತು ಅವ್ರಿಗೂ ಎಲ್ಲ ಸಹಕಾರ ಮಾಡಿರಿ. ರೈತರು ಮುಂದಿನ ದಿವಸನಾಗ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಆಶೀರ್ವಾದ ಮಾಡಿರಿ. ಬಸವಣ್ಣವರ ಕಾಯಕ ವಿಕಾಸ ಕೈ ಕೆಸರಾದರೆ ಬಾಯ ಮೊಸರು ಅನ್ನೋಂಥದ್ದನ್ನು ನಾವು ನೆನಪಿಟ್ಕೊಂಡು ಈ ಒಂದು ಭೂಮಿ ಮ್ಯಾಗ ಇರುತ್ತನ ಮನುಷ್ಯಾಗ ಎಷ್ಟು ಆಸ್ತಿ ಇದ್ದರೂ ಏನೂ ಆಗೋದಿಲ್ಲ, ಒಂದು ದಿವಸ ಹೋಗ್ತೀವಿಲ್ಲ ನಾವು. ಹಂಗೆ ಇವತ್ತು ನಾವು ಏನೇ ಇದ್ರೂ ದೇವರ ಸಾಕ್ಷಿಯಾಗಿ ಎಲ್ಲರೂ ಬಸವಣ್ಣನ ಸಾಕ್ಷಿಯಾಗಿ ಕೆಲಸ ಮಾಡೋಣ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ವಿಶ್ವಗುರು ಬಸ